ಎಲ್ಲರಿಗೂ ಆದರದ ಸ್ವಾಗತ. ಪ್ರತಿಭೆ, ಜ್ಞಾನ ಅನ್ನೋದು ಸಾಂಕ್ರಾಮಿಕವಾಗಿರಲಿ ಮತ್ತು ಅದು ಒಂದೇ ವೇದಿಕೆಯಲ್ಲಿ ಹತ್ತಿರ ಕುಳಿತವರಿಗೆ ತೀವ್ರವಾಗಿ ಬಾಧಿಸಲಿ ಅಂತ ಆ ದೇವರನ್ನ ಕೇಳ್ಕೊಳ್ತಾ ಚರ್ಚೆಯನ್ನು ಶುರು ಮಾಡೋಣ. ಶುರು ಮಾಡೋದಕ್ಕೆ ಮುಂಚೆ ಇವತ್ತು ನಾವು ಬಿಂಬನ ಅನ್ನೋ ಈ ಪುಸ್ತಕವನ್ನು ಆಧಾರವಾಗಿಟ್ಕೊಂಡು ಇದರ ಬೇಸಿಸ್ ಮೇಲೆ ಚರ್ಚೆಯನ್ನು ಮಾಡ್ತಾ ಇರೋದ್ರಿಂದ ಈ ಪುಸ್ತಕದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹೇಳಿಬಿಡ್ತೀನಿ. ಇದು ಗಿರೀಶ್ ಕಾಸರವಳ್ಳಿ ಅವರ 16 ಚಿತ್ರಗಳನ್ನು ಆಧರಿಸಿ ಪ್ರತಿಯೊಂದು ಚಿತ್ರದ ಬಗ್ಗೆಯೂ ವಿಶದವಾದ ಸಂವಾದ ನಡೆಸಿರುವಂತಹ ಒಂದು ಪುಸ್ತಕ. ಪ್ರತಿ ಅಧ್ಯಾಯವೂ ಅವರ ಒಂದೊಂದು ಸಿನಿಮಾದ ಬಗ್ಗೆ ಒಂದು ಸಂವಾದವನ್ನು ನಡೆಸುತ್ತೆ. ಗೋಪಾಲಕೃಷ್ಣ ಪೈ ಅವರು ತುಂಬ ಡೀಟೇಲ್ಡ್ ಆಗಿ ಚಿಕ್ಕ ನುವಾನ್ಸಸ್ನ ಚಿಕ್ಕ ವಿವರವನ್ನು ಆರಿಸಿ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಆ ಸಿನಿಮಾಗೆ ಸಂಬಂಧಿಸಿದ ಹಾಗೆ. ಅದಕ್ಕೆ ಕಾಸರವಳ್ಳಿ ಅವರು ಸರಳವಾದ ಎಟ್ ದ ಸೇಮ್ ಟೈಮ್ ವಿಸ್ತೃತವಾದ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಪೈ ಸರ್, ನೀವು ಮುನ್ನುಡಿಯಲ್ಲಿ ಹೇಳಿದ್ದೀರಿ ಸಿನಿಮಾಸಕ್ತರಿಗೆ, ಹೊಸ ಕಿರಿಯ ನಿರ್ದೇಶಕರಿಗೆ ಎಲ್ಲರಿಗೂ ಇದೊಂದು ಕೈಪಿಡಿ ಆಗಬೇಕು, ಒಂದು ಮಾರ್ಗದರ್ಶಿ ಆಗಬೇಕು ಈ ಪುಸ್ತಕ ಅನ್ನೋ ಆಶಯ ಇಟ್ಕೊಂಡಿದ್ದೀವಿ ಅಂತ. ನನಗನ್ಸತ್ತೆ ಆ ಆಶಯವನ್ನು ಈ ಪುಸ್ತಕ ತುಂಬ ಸಮರ್ಥವಾಗಿ ನಿಭಾಯಿಸಿದೆ ಅಂತ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ನನಗನ್ಸುತ್ತೆ ಸಿನಿಮಾ ನೋಡೋದು ಬದುಕದ ಹಾಗೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ವಿಧಾನ ಇರುತ್ತೆ, ಅವ್ರದ್ದೇ ಆದ ಟೇಕ್ಅವೇಗಳಿರುತ್ತೆ. ಆದಾಗ್ಯೂ ಇಲ್ಲಿಯವರೆಗೂ ಎಷ್ಟೋ ಜನ ದಾರ್ಶನಿಕರು ನಾವು ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾನೆ ಬಂದಿದ್ದಾರೆ. ಹಾಗೆಯೇ ಒಂದು ಸಿನಿಮಾನ, ಕಾಸರವಳ್ಳಿ ಅವರ ಸಿನಿಮಾಗಳನ್ನು ಇಟ್ಕೊಂಡು ಸಿನಿಮಾ ಹೇಗೆ ನೋಡಬೇಕು ಅಂತ ಹೇಳಿಕೊಟ್ಟಂತಹ ಆ ವ್ಯಾಕರಣವನ್ನು ತಿಳಿಸುವಂತಹ ಪುಸ್ತಕ ಇದಾಗಿದೆ ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯದಲ್ಲಿ ಒಬ್ಬ ಸಾಮಾನ್ಯ ಸಿನಿಮಾ ನೋಡಿದಾಗ ಅವನ ಟೇಕ್ಅವೇ ಏನಾಗಿರಬೇಕು, ನಾವಲ್ಲಿ ಯಾವ ಅಂಶಗಳನ್ನು ಅಪ್ರಿಷಿಯೇಟ್ ಮಾಡಬೇಕು, ಏನನ್ನು ಗುರುತಿಸಬೇಕು, ಒಟ್ಟಾರೆ ಹೇಗೆ ನಾವು ಸಿನಿಮಾ ನೋಡಬೇಕು? ಅಲ್ಲ, ಸಿನಿಮಾ ಹೇಗೆ ನೋಡಬೇಕು ಅಂತ ಹೇಳೋದು ಆ ಬುಕ್ನಲ್ಲೆಲ್ಲ ಬರೆದಿದ್ದೇವೆ ನಾವು. ಸಿನಿಮಾ ನೋಡೋದಲ್ಲ, ಕಾಣಬೇಕು ಅಂತ ಹೇಳೋದನ್ನು ನಾವು ಹೆಚ್ಚು ಇದು ಮಾಡಿದ್ದೇವೆ. ನಾನು ಕಳೆದ 15 ವರ್ಷದಿಂದ ಗಿರೀಶ್ ಕಾಸರವಳ್ಳಿ ಅವ್ರ ಜೊತೆ ಓಡಾಡ್ತಾ ಇದ್ದೇನೆ. ಕಳೆದ 15 ವರ್ಷದಿಂದ ಇವ್ರ ಜೊತೆ ಓಡಾಡ್ತಾ ಇದ್ದೇನೆ. ಹಗಲು ರಾತ್ರಿ ಅಂತ ಹೇಳೋ ಥರ ಅವರಿಗೆ ನಾನು ಪ್ರಶ್ನೆಗಳನ್ನು ಹಾಕ್ತಾಯಿದ್ದೆ. ಸಿನಿಮಾ ಅಂದರೆ ಏನು? ಯಾಕೆಂದರೆ ಪ್ರತಿಯೊಂದು ಸಿನಿಮಾನೂ ಬರೀ ಒಂದು ಸೆಕೆಂಡ್ನಲ್ಲಿ 10 ಸೆಕೆಂಡ್ನಲ್ಲಿ ನಮ್ಮ ಕಣ್ಣೆದುರು ಬಂದು ಹೋಗುತ್ತೆ. ಅದನ್ನು ಹಿಡ್ಕೊಳ್ಳೋದು ಹೇಗೆ, ಅದನ್ನು ಅಪ್ರಿಷಿಯೇಟ್ ಮಾಡೋದು ಹೇಗೆ ಅಂಥೇಳಿ ಕೇಳ್ತಾಯಿದ್ರು. ಅವರು ತುಂಬ ವಿಷಯಗಳನ್ನು ನನ್ನ ಹತ್ರ ಹೇಳ್ತಾಯಿದ್ರು. ಹಾಗೆ ಅದನ್ನು ಕಾಣೋದನ್ನು ಹೇಗೆ ಅಂಥೇಳಿ ನನಗೆ ಹೆಚ್ಚು ಅಭ್ಯಾಸ ಮಾಡಿ ನಾನು ತಿಳ್ಕೊಂಡದ್ದನ್ನು ಉಳಿದವರಿಗೂ ಕೊಡುವಂತೆ ಈ ಪುಸ್ತಕವನ್ನೊಂದು ರಚನೆ ಮಾಡೋಣ ಅಂಥೇಳಿ ಮಾಡಿದ್ವಿ. ಅಷ್ಟು ಸಾಕ? ಹೌದು. ಇನ್ಫ್ಯಾಕ್ಟ್ ಇಲ್ಲಿ ನಾನು ಇಟ್ಕೊಂಡಿರೋ ಪ್ರಶ್ನೆಗಳೆಲ್ಲವೂ ಇಲ್ಲಿ ಒಳಗಿನ ಚರ್ಚೆಗಳು, ಅದರಲ್ಲಿ ಹೊರಬಂದಂತಹ ಮಾತುಗಳ ಮೇಲೆ ಇದೆ. ಅದರ ಹೆಚ್ಚಿನ ವಿವರವನ್ನು ಅಥವಾ ಅದರಲ್ಲಿ ಏನು ಕಾಣಬಹುದು ಅನ್ನೋ ಜಿಸ್ಟನ್ನು ನಾನು ಇಲ್ಲಿ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀನಿ. ಗಿರೀಶ್ ಸರ್, ನಾನು ಅಂದ್ಕೊಂಡ ಹಾಗೆ ಕಮರ್ಷಿಯಲ್ ಸಿನಿಮಾ ಅಂತ ಅಂದರೆ ಜನಸಾಮಾನ್ಯರು ಕಾಣುವಂಥ ಸುಖ, ದುಃಖ, ಕೋಪ, ಸಹನೆ ಎಲ್ಲವನ್ನು ಉತ್ಪ್ರೇಕ್ಷಿತ ಭಾವದಲ್ಲಿ ತೋರಿಸುವಂಥದ್ದು ಕಮರ್ಷಿಯಲ್ ಸಿನಿಮಾ ಆದರೆ, ನೈಜತೆಗೆ ಒತ್ತು ಕೊಡುವಂಥದ್ದು, ಸಮಾಜ ಹೇಗಿದೆಯೋ ಹಾಗೆಯೇ ಅದಕ್ಕೊಂದು ಕಲಾತ್ಮಕವಾದ ಚೌಕಟ್ಟನ್ನು ಹಾಕಿ ತೋರಿಸೋದು ಪ್ಯಾರಲಲ್ ಸಿನಿಮಾದ ರೀತಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ಫ್ಯಾಕ್ಟ್ ನೀವು ನಿಮ್ಮ ಗುಲಾಬಿ ಟಾಕೀಸ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡುವಾಗ ಅದನ್ನು ಮೆನ್ಷನ್ ಕೂಡ ಮಾಡಿದ್ದೀರ. ನೀವು ನಿಮಗೆ ಎರಡರದ್ದು ಆಯ್ಕೆ ಇದ್ದಾಗ್ಯೂ ನೀವು ಪ್ಯಾರಲಲ್ ಸಿನಿಮಾನ ಯಾಕೆ ಆರಿಸ್ಕೊಂಡ್ರಿ? ಅದರಲ್ಲಿ ಸವಾಲು ಹೆಚ್ಚಿರುತ್ತೆ ಅಂತನಾ ಏನು? ಮುಖ್ಯವಾಗಿ ನಾವು ಬದುಕಿನಿಂದ ಏನನ್ನು ನಿರೀಕ್ಷಿಸ್ತಾ ಇರ್ತೀವಿ ಅನ್ನೋದ್ರ ಮೇಲೆ ಈ ಆಯ್ಕೆ ಕೂಡ ಆಧರಿಸಿರುತ್ತೆ. ನಾನು ಒಂದು ಶಾಸ್ತ್ರೀಯವಾಗಿ ಸಿನಿಮಾವನ್ನು ಕಲ್ತಿದ್ದರಿಂದ ಮತ್ತು ಜಾಗತಿಕ ಮಟ್ಟದ ಸಿನಿಮಾ ನಿರ್ದೇಶಕರುಗಳ
ಚಿತ್ರಗಳನ್ನು ನೋಡ್ತಾ ಬಂದಿದ್ದರಿಂದ ನನಗೆ ಈ ಕ್ರಮ ಭಾಳ ಸಮಂಜಸ ಅಂತ ಅನ್ನಿಸ್ತು. ನಾನು ಕೇವಲ ಸಿನಿಮಾ ವಿದ್ಯಾರ್ಥಿ ಅಲ್ಲ, ಸಾಹಿತ್ಯದ ವಿದ್ಯಾರ್ಥಿಯೂ ಹೌದು. ನಾನು ಮೆಚ್ಚುವ ಕನ್ನಡದ ಲೇಖಕರು ಬಳಸುವ ಕ್ರಮವೂ ಇದೆ. ಹಾಗಾಗಿ ಆ ತರಹ ಬದುಕನ್ನು ರಂಜಿಸೋದಕ್ಕೆ ಬಳಸೋದಲ್ಲ, ಬದುಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿನಿಮಾ ಮಾಡೋದು, ಸಾಹಿತ್ಯ ರಚಿಸೋದು ಮುಖ್ಯ ಉದ್ದೇಶ ಆಗಬೇಕು ಅಂತ ಕಾರಣಕ್ಕೆ ಮಾಡಿದ್ದೆ. ಈ ಪುಸ್ತಕ ಯಾಕೆ ಬರೆದು ಅನ್ನೋದಕ್ಕೆ ಒಂದು ಕಾರಣ ಹೇಳ್ತೇನೆ. ನಮ್ಮಲ್ಲಿ ಒಂದು ಹೇಳಿಕೆ ಇದೆ, ಮುಖ್ಯವಾಗಿ ಜಾಗತಿಕ ಸಿನಿಮಾ ರಂಗದಲ್ಲಿ ಏನಿದೆ ಅಂತಂದರೆ, ಸಿನಿಮಾ ಅನ್ನೋದು ರಂಗಭೂಮಿ ಇದು ದೃಶ್ಯ ಕಲೆಯ ಎಕ್ಸ್ಟೆನ್ಷನ್ ಆಗಿ ನೋಡುವ ಒಂದು ಪರಿಪಾಠ ಬೆಳೆದಿತ್ತು. ಭಾರತದಲ್ಲಿ ಅದನ್ನು ರಂಗಭೂಮಿ ಎಕ್ಸ್ಟೆನ್ಷನ್ ನೋಡುವ ಪರಿಪಾಠ ಬಂದಿತ್ತು. ಕನ್ನಡದಲ್ಲಿ ಅದನ್ನು ಸಾಹಿತ್ಯದ ಎಕ್ಸ್ಟೆನ್ಷನ್ ಆಗಿ ನೋಡುವ ಒಂದು ಪರಿಪಾಠ ಈ ಹೊಸ ಅಲೆ ಅಂತ ಒಂದು ಸಿನಿಮಾ ಬಂತಲ್ಲ, ಅಲ್ಲಿಂದ ಶುರುವಾಯಿತು. ಆದರೆ ಅವು ಮೂರು ಸರಿಯಾದ ಕ್ರಮ ಅಲ್ಲ. ಸಿನಿಮಾವೇ ಒಂದು ಸ್ವತಂತ್ರ ಭಾಷೆ. ನಾವು ಕನ್ನಡವನ್ನು ಇಂಗ್ಲೀಷ್ ಮೂಲಕ ಅರ್ಥ ಮಾಡ್ಕೊಳ್ಳೋದಾಗಲಿ, ಇಂಗ್ಲೀಷನ್ನು ಹಿಂದಿ ಮೂಲಕ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೇಗೆ ಸರಿಯಲ್ಲವೋ ಅದೇ ರೀತಿ ಸಿನಿಮಾವನ್ನು ಸಾಹಿತ್ಯದ ಮೂಲಕ ಅರ್ಥ ಮಾಡ್ಕೊಳ್ಳೋದಾಗಲಿ, ಇದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋದಾಗಲಿ ಸರಿಯಾದ ಕ್ರಮ ಅಲ್ಲ ಅಂತ ನಾನು ಯಾವಾಗಲೂ ನಾವಿಬ್ಬರು ಚರ್ಚೆ ಮಾಡ್ತಾ ಇದ್ದಾಗ ಸಿನಿಮಾದ ಭಾಷೆ ಯಾವುದು ಅಂತ ಮಾತಾಡ್ತಿದ್ದಾಗ ಬಿಂಬಗಳ ಭಾಷೆಯೇ ಸಿನಿಮಾದ ಭಾಷೆ. ಈ ಬಿಂಬ ಅಂತಂದರೆ ಏನು? ತೆರೆ ಮೇಲೆ ನೋಡೋದಲ್ಲ ಬಿಂಬ ಮೂಡೋದು ಮನಸ್ಸಿನ ಒಳಗೆ. ಹಾಗಾಗಿ ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಬಿಂಬನೇ ಕಾಣ್ತಾ ಇರೋದು. ನಿಮಗೆ ಕಾಣುವ ಬಿಂಬ ಬೇರೆ, ನನಗೆ ಕಾಣುವ ಬಿಂಬ ಬೇರೆ. ಯಾಕಂದರೆ ನಿಮಗೆ ಬಿಂಬ ಹುಟ್ಟೋದು ನಿಮ್ಮ ಅನುಭವದಿಂದ, ನನಗೆ ಬಿಂಬ ಹುಟ್ಟುವುದು ನನ್ನ ಅನುಭವದಿಂದ. ಹಾಗಾದರೆ ಸಿನಿಮಾ ಇದನ್ನು ಯಾವ ರೀತಿಯಲ್ಲಿ ಅಡ್ರೆಸ್ ಮಾಡುತ್ತೆ ಅನ್ನೋದನ್ನು ಚರ್ಚೆ ಮಾಡಬೇಕಿತ್ತಲ್ಲ. ಹಾಗಾಗಿ ಬಿಂಬ ಮತ್ತು ಬಿಂಬನ ಅಂತ ಇಟ್ಕೊಂಡು, ಈ ಬಿಂಬನ ಶಬ್ದ ಕನ್ನಡದಲ್ಲಿ ಇಲ್ಲ, ನಾವೇ ಕೂತ್ಕೊಂಡು ಕಾಯಿನ್ ಮಾಡಿದ್ವಿ. ಯಾಕೆ ಅಂತಂದರೆ ಟಂಕಿಸಿದ ಶಬ್ದ ಅದು. ಬಿಂಬ ನಮಗೆ ಗೊತ್ತು. ಬಿಂಬನ ಅಂತಂದರೆ ಬಿಂಬವನ್ನು ಸೃಷ್ಟಿ ಮಾಡುವ ಒಂದು ಕ್ರಿಯೆ ಇರುತ್ತಲ್ಲ, ಅದು ಬಿಂಬನ. ಇಮೇಜ್ ಆ್ಯಂಡ್ ದ ಇಮೇಜಿಂಗ್, ದ ಪ್ರಾಸೆಸ್ ಆಫ್ ಇಮೇಜಿಂಗ್ ಅಂತ ಮಾತಾಡ್ತೀವಲ್ಲ ಅದು. ಇವತ್ತೇನು ಮಾಡ್ತೀವಿ ಅಂತಂದರೆ ಬಹಳ ಗಂಭೀರವಾಗಿ ನೋಡುವ ವಿಮರ್ಶಕರು ಕೂಡ ಬಿಂಬವನ್ನು ವ್ಯಾಖ್ಯಾನ ಮಾಡ್ತಾರೆ ಹೊರತು ಬಿಂಬನವನ್ನು ವ್ಯಾಖ್ಯಾನ ಮಾಡಲ್ಲ. ಆದರೆ ಸಿನಿಮಾವನ್ನು ನೀವು ನಿಜವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಬಿಂಬವೂ ಮುಖ್ಯ, ಬಿಂಬನವೂ ಮುಖ್ಯ ಅನ್ನೋದು ನಮ್ಮ ಈ ಪುಸ್ತಕದ ಉದ್ದೇಶ. ಬಿಂಬನ ಅಂತಂದರೆ ಏನು ಅಂತಂದರೆ, ಈಗ ತೆರೆಯ ಮೇಲೆ ಕಾಣೋದು ಬಿಂಬ ಆದರೆ ಅದನ್ನು ಬಿಂಬಿಸಲಿಕ್ಕೆ ಬಳಸಿದ ಮಾರ್ಗ ಇದೆಯಲ್ಲ, ಅದು ಬಿಂಬನ. ಬಿಂಬ ಎಷ್ಟು ಮುಖ್ಯವೋ ಬಿಂಬನವೂ ಅಷ್ಟೇ ಮುಖ್ಯ. ಅದು ಇವತ್ತು ಬಹಳ ಮುಖ್ಯ. ಯಾಕಂತಂದರೆ ಎಲ್ಲ ಸೋಷಿಯಲ್ ಮೀಡಿಯಾಗಳು, ಎಲ್ಲ ಏನಂತಾರೆ ವಿಜುವಲ್ ಇದು ಕೂಡ ಬಿಂಬನವನ್ನು ಸಾಧಾರಣವಾಗಿ ಬಳಸ್ತಾ ಇದ್ದಾರಲ್ಲ. ಅದರಲ್ಲಿ ಒಂದು ಥರದ ಪಾಲಿಟಿಕ್ಸ್ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಮೂಲ ಕೃತಿಯ ಉದ್ದೇಶ ಅರ್ಥವಾಗ್ತಾ ಹೋಗುತ್ತೆ, ಕೃತಿಯ ಮೂಲ ಉದ್ದೇಶ ಅರ್ಥವಾಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಇವತ್ತು ನಾವಿಬ್ಬರು ಪ್ರಯತ್ನ ಪಟ್ಟಿದ್ದು. ಬಿಂಬ ಹೇಗೆ ಹುಟ್ಟುತ್ತದೆ ಅಂತಂದರೆ, ಒಂದು ಕ್ಯಾಮ್ರಾ ಇಟ್ಟ ತಕ್ಷಣ ಬಿಂಬ ಹುಟ್ಟಲ್ಲ. ಕ್ಯಾಮ್ರಾ ಹೈಟ್ ಎಷ್ಟು ಇಟ್ಟಿದ್ದಾರೆ, ಯಾವ ಲೆನ್ಸ್ ಹಾಕಿದ್ದಾರೆ, ಅದು ಬಿಂಬನ. ನನಗೆ ಉದ್ದೇಶ, ಈಗ ಇಲ್ಲೇ ಒಬ್ಬರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ನಾನು ಒಂದು ತೆರೆಯ ಮೇಲೆ ಇವರು ಮಾಡಿದ ಇದನ್ನು ನೋಡ್ತಾ ಇದ್ದೀನಿ. ಅವ್ರು ಈ ಕಡೆ ಕ್ಯಾಮ್ರಾ ತೋರಿಸ್ಕೊಂಡು ಅವ್ರು ಬರೀ ಹೆಂಗಸರೇ ಇದ್ದರು ಅಂತಂದರೆ, ಈ ಕಡೆ ಗಂಡಸಿದ್ದಾರೆ ಅದನ್ನು ತೋರಿಸ್ತಾ ಇದ್ಬಿಟ್ರೆ ಜನ ಏನು ನೋಡ್ತಾರೆ ಅಂತಂದರೆ ಬರೀ ಹೆಂಗಸರೇ ಇದ್ದರಂತೆ ಅಂತಾರೆ. ಆದರೆ ಅದು ಸುಳ್ಳು. ಯಾಕಂದರೆ ಈ ಕಡೆ ತೋರಿಸಿದಾಗ ಅಲ್ಲಿ ಗಂಡಸರು ಇದ್ದರು ಅಂತ ಹೇಳೋದು. ನಮ್ಮ ಎಲ್ಲ ಬಿಂಬ ಮಾಡುವಾಗ ಕೂಡ ಈ ಥರದ ಒಂದು ಸಣ್ಣ ಪಾಲಿಟಿಕ್ಸನ್ನು ಮಾಡ್ತಾ ಇರ್ತೀವಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಿದ್ದರೆ ಬಿಂಬವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಭಾಳ ಒಳ್ಳೆಯ ಉದಾಹರಣೆ ಅಂತಂದರೆ, ಒಬ್ಬ ರಾಜಕೀಯ ನೇತಾರನನ್ನು ಅನೇಕ ವರ್ಷಗಳ ಕಾಲ ಪಪ್ಪು ಅಂಥೇಳಿ ಅವನಂಥ ದಡ್ಡ ಇಲ್ಲ ಅಂತ ಮಾಡಿಟ್ಟಿದ್ದರು. ಇವತ್ತು ನಮಗೇನಾಗಿದೆ ಅಂದರೆ ಅವನಷ್ಟು ಬುದ್ಧಿವಂತ ನಮ್ಮಲ್ಲಿ ಯಾರೂ ಇಲ್ಲ ಅನ್ನೋದು ಅರ್ಥವಾಗಿದೆ. ಅದು ಬಿಂಬ ಮತ್ತು ಬಿಂಬನದ ಇದು. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾವ ಉದ್ದೇಶದಿಂದ ಆ ಮಾತನ್ನು ಹೇಳ್ತಿದ್ರು ಅಂತಂದರೆ ಅದ್ರ ಹಿಂದೊಂದು ಪಾಲಿಟಿಕ್ಸ್ ಇದೆ, ಅದು ಅರ್ಥ ಮಾಡ್ಕೋಬೇಕು. ಹಾಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಬಿಂಬವೂ ಅರ್ಥವಾಗಬೇಕು, ಬಿಂಬನವೂ ಅರ್ಥವಾಗಬೇಕು. ನಾವೇನು ಮಾಡಿಬಿಡ್ತೀವಿ ಅಂತ ದೃಶ್ಯಕಲೆಯನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಸುಲಭ ಅಂತೀವಿ, ಅದು ಅಲ್ಲ. ಯಾಕೆ ಅಂತಂದರೆ ಭಾರತದಲ್ಲಿ ಆರಂಭದ ಹಂತದಿಂದಲೂ ನಮಗೆ ಸಾಹಿತ್ಯವನ್ನು ಓದುವ ಪರಿಪಾಠ ಬಂದಿದೆ. ಯಾಕಂದರೆ ನಾವು ಮೊದಲೇ ಪುಸ್ತಕದಲ್ಲಿ ನಾಯಿ ಮರಿ ತಿಂಡಿ ಬೇಕಂತ ಓದ್ತೀವಿ.
ಆದರೆ ಒಂದು ಕೆ ಹೆಬ್ಬಾರ್ ಪೇಂಟಿಂಗ್ ಬಗ್ಗೆ ಪಾಠ ಇರುತ್ತಾ? ಇಲ್ಲ. ಒಂದು ರಂಗಪಠ್ಯದ ಬಗ್ಗೆ ಪಾಠ ಇರುತ್ತಾ? ಇಲ್ಲ. ಹಾಗಾಗಿ ನಮಗೆ ನೋಡುವ ಕ್ರಿಯೆ ಗೊತ್ತಿಲ್ಲ. ನಾವು ಎಲ್ಲವನ್ನು ಗ್ರಹಿಸೋದು ಓದುವ ಮೂಲಕ. ಹಾಗಾಗಿ ಸಿನಿಮಾ ನೋಡ್ಬೇಕಾದ್ರೆ, ರಂಗಕೃತಿಯನ್ನು ನೋಡ್ಬೇಕಾದ್ರೆ ನಾವು ನೋಡುವ ಕ್ರಿಯೆಯನ್ನು ಶ್ರುತಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ಆ ಬಗ್ಗೆ ಚರ್ಚೆ ಮಾಡ್ತಿದ್ರು. ನಾವು ಈ ಪುಸ್ತಕವನ್ನು ಬರೆಯುವ ಯೋಚನೆ ಮಾಡ್ತೇವೆ. ಪರ್ಫೆಕ್ಟ್ ಸರ್. ಸೊ ಬಿಂಬನದಲ್ಲಿ ಅಂದರೆ ಒಂದು ಸಾಹಿತ್ಯ ಕೃತಿ ಓದುವ ಪ್ರಕ್ರಿಯೆಯಿಂದ ಅದೊಂದು ಸಿನಿಮಾವಾಗಿ ಚಿತ್ರಿತಗೊಳ್ಳುವ ಆ ಪ್ರಕ್ರಿಯೆಯಲ್ಲಿ ಹೋಗ್ತಾ ಹೋದರೆ ಸರ್ ನೀವು ಹೇಳಿ, ಈಗ ತಬ್ಬರನ ಕತೆ, ಕನಸೆಂಬ ಕುದುರೆ ಏರಿ ಎಲ್ಲ ಸಿನಿಮಾಗಳಲ್ಲಿ ದ್ವೀಪ, ಯಾವುದೇ ಸಿನಿಮಾ ಸಾಹಿತ್ಯ ಆಧಾರಿತ ಸಿನಿಮಾಗಳನ್ನು ಮುಗಿಸಿ ನಾವು ಹಿಂತಿರುಗಿ ನೋಡಿದಾಗ ಮೂಲ ಸಾಹಿತ್ಯ ಕೃತಿ, ಸರ್ ಇವಾಗ ಕೊಟ್ಟ ಉತ್ತರಕ್ಕೆ ಸಂವಾದಿಯಾಗಿ ನಾನು ಕೇಳ್ತೇನೆ, ಮೂಲ ಸಾಹಿತ್ಯ ಕೃತಿ ಕೇವಲ ಒಂದು ರೆಫರೆನ್ಸ್ ಆಗಿ ಉಳಿದು ಆ ರೆಫರೆನ್ಸ್ನ ಮೇಲೆ ಸಿನಿಮಾ ವ್ಯಾಕರಣ ಬೇರೆದೇ ಒಂದು ಸೌಧವನ್ನು ಕಟ್ಟಿರೋದನ್ನು ಕಾಣ್ತಾ ಹೋಗ್ತೀವಿ. ಸೊ ಹಾಗಾದರೆ ಒಬ್ಬ ನಿರ್ದೇಶಕನಿಗೆ ಮೂಲ ಕೃತಿಯಲ್ಲಿ ಎಷ್ಟು ಒಳಹೋಗುವ ಅಥವಾ ಎಷ್ಟು ಬದಲಾಯಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಒಬ್ಬ ನಿರ್ದೇಶಕ ತಗೊಳ್ಬೇಕು? ಅಲ್ಲ, ಮೂಲ ಕೃತಿ ಆ ಮೀಡಿಯಮ್ಗೆ, ಆ ಮಾಧ್ಯಮಕ್ಕೆ ಒಗ್ಗಿದಂಥ ಒಂದು ಕೃತಿ. ಅದು ಸಿನಿಮಾಕ್ಕೆ ಬಂದಾಗ ಸಿನಿಮಾ ಬೇರೆ ಒಂದು ಮಾಧ್ಯಮ, ಅದಕ್ಕೆ ಬಂದಾಗ ಅದು ಬೇರೆ ಒಂದು ಆಗ ಅದರ ಒಳಗೆ ಹೋಗೋದು, ಅದನ್ನು ಬದಲಾಯಿಸುವುದು ಅಂತ ಹೇಳಿ ಅಲ್ಲ. ಅವನು ಏನು ಕಂಡ, ಅದರಲ್ಲಿ ನಿರ್ದೇಶಕ ಏನು ಕಂಡ, ಅದರಲ್ಲಿ ಒಂದು ವಾಕ್ಯದಲ್ಲೋ ಒಂದು ಶಬ್ದದಲ್ಲೋ ಒಂದು ವಿವರಣೆ ಕೊಟ್ಟಿರ್ಬೋದು. ಹಾಗೆ ನೋಡಲಿಕ್ಕೆ ಹೋದರೆ ಸಾಹಿತ್ಯ ಶಬ್ದಗಳಿಂದಲೇ ಕಟ್ಟಬೇಕಾದ್ದು. ಗಿರೀಶ್ ಇದರಲ್ಲಿ ಈ ಬುಕ್ನಲ್ಲಿ ಒಂದು ಕಡೆ ಹೇಳ್ತಾರೆ, ಸಾಹಿತ್ಯ ಅಮೂರ್ತದಿಂದ ಮೂರ್ತವನ್ನು ಹುಡುಕೋದು. ಸಿನಿಮಾ ಹಾಗಲ್ಲ, ಇವರ ಕೈಯಲ್ಲಿ ಮೂರ್ತನೇ ಇದೆ, ಬಿಂಬನೇ ಇದೆ. ಆ ಮೂರ್ತದಿಂದ ಅಮೂರ್ತದ ಧ್ವನಿಗಳನ್ನು ಕೇಳುವುದು ಹೇಗೆ, ಕೇಳಿಸೋದು ಹೇಗೆ, ಈ ಥರ ಯೋಚನೆ ಮಾಡ್ತಾರೆ. ಹಾಗಾಗಿ ಅದು ಮೂಲ ಕೃತಿ ಮೂಲದಿಂದ ಭಿನ್ನ ಇಲ್ಲದೇ ಇದ್ದರೆ ಸಿನಿಮಾ ಯಾಕೆ ಮಾಡಬೇಕು? ಆ ಕಥೆಯನ್ನೇ ಓದ್ಬೋದು, ಕಾದಂಬರಿಯನ್ನೇ ಓದ್ಬೋದಲ್ಲ, ಪುನಃ ಇನ್ನೊಂದು ಮೀಡಿಯಮ್ಗೆ ಯಾಕೆ? ಅದನ್ನೇ ಹಾಗೆ ಯಥಾವತ್ತು ಮಾಡೋದಿದ್ದರೆ, ಇಲ್ಲ ಸಿನಿಮಾದ ದೃಷ್ಟಿಯಿಂದ ನೋಡೋದಿದ್ದರೆ ಸಹಜವಾಗಿ ಬದಲಾವಣೆ ಆಗೇ ಆಗುತ್ತೆ. ಕೆಲವು ಲೇಖಕರು ಅದಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸ್ತಾರೆ. ಉದಾಹರಣೆಗೆ ತರಾಸು ಅವರು ನಾಗರ ಹಾವು ಬಂದಾಗ ಅದನ್ನು ಕೇರೆ ಹಾವು ಅಂತ ಹೇಳಿದರು. ಕೆಲವರು ಆ ಒಂದು ಅವರ ಕಥೆಯನ್ನು ತಗೊಂಡಾಗ ಇದು ನಾನು ನೆನೆಸಿದ ಹಾಗೆ ಇಲ್ಲವೇ ಇಲ್ಲ ಅಂತ ಹೇಳಿದರು. ಅಂದರೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಾಯಿತು, ಸಿನಿಮಾದ ಮೀಡಿಯಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಾಯಿತು. ಅರ್ಥ ಮಾಡ್ಕೋಬೇಕಿದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಅಧ್ಯಯನ ಬೇಕಾಗುತ್ತೆ. ಆ ಅಧ್ಯಯನಕ್ಕೆ ಸರಿಯಾಗಿ ಆಗಲಿ, ಅದು ಈ ಮೂಲಕ ಒಬ್ಬ ವ್ಯಕ್ತಿಯನ್ನು ಹಿಡಿದು, ಒಬ್ಬ ನಿರ್ದೇಶಕನನ್ನು ಹಿಡಿದು ಅವನು ಯಾಕೆ ಈ ಸಿನಿಮಾ ಮಾಡ್ದ, ಆ ಮಾಡುವಾಗ ಏನೇನು ಬದಲಾವಣೆ ಮಾಡ್ದ, ಯಾಕೆ ಮಾಡ್ದ ಗೊತ್ತಾ, ಹಾಗೆ ಮಾಡೋದ್ರಿಂದ ಏನು ಹೊಸ ಧ್ವನಿಗಳನ್ನು ಹುಟ್ಟಿಸಿದ್ನೆ, ಇದೆಲ್ಲ ಚರ್ಚೆಗಳನ್ನು ಈ ಬುಕ್ನಲ್ಲಿ ಮಾಡಿದ್ದೇವೆ. ಸಾಹಿತ್ಯ ಕೃತಿಗೆ ಒಂದು ಹೊಸ ಪರಿಪ್ರೇಕ್ಷ್ಯ ಕೊಡೋದು ಸಿನಿಮಾ, ಅದರ ಆಧಾರದ ಮೇಲೆ ಸಿನಿಮಾ ಕೊಡುತ್ತೆ ಅನ್ನೋ ಇದನ್ನು ಮಾಡ್ಕೊಳ್ಬೋದು. ಸರ್, ನೀವು ಎಲ್ಲ ಸಿನಿಮಾಗಳಿಗೂ ನಿಮ್ಮದೇ ಆದ ಒಂದು ವಿನ್ಯಾಸವನ್ನು ರೂಪಿಸ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ 3 ದಾರಿಗಳನ್ನು ಚೈನೀಸ್ ಎಗ್ ಆ ಥರದಲ್ಲಿ, ಅಥವಾ ಘಟಶ್ರಾದ್ದಕ್ಕೆ ಸುತ್ತು ಬರ್ತಾ ಮಧ್ಯ ರಿಚುವಲಿಸ್ಟಿಕ್ ಒಂದು ವಿನ್ಯಾಸವನ್ನು ಮಾಡ್ಕೊಂಡಿದ್ದೀರಿ. ಈ ಥರ ಬೇರೆ ಬೇರೆ ವಿನ್ಯಾಸಗಳನ್ನು ರೂಪಿಸ್ಕೊಂಡು ಕಥೆನ ಹೆಣಿತಾ ಹೋಗ್ತೀರಾ. ನಿಮ್ಮದೇ ಭಾಷೆಯಲ್ಲಿ ಹೇಳೋದಾದರೆ ಕಥೆಯನ್ನು ಕಟ್ಟುತ್ತಾ ಹೋಗ್ತೀರಾ. ಈ ವಿನ್ಯಾಸಗಳ ಬಗ್ಗೆ ಸ್ವಲ್ಪ ವಿವರಿಸಿ. ಸಿನಿಮಾ ಇಸ್ ಬೇಸಿಕಲಿ ಎ ಪರ್ಫಾರ್ಮಿಂಗ್ ಆರ್ಟ್, ಪ್ರದರ್ಶಕ ಕಲೆ. ನೃತ್ಯ, ರಂಗಭೂಮಿ, ಇದು ಅಭಿನಯ, ಇವೆಲ್ಲ ಹೇಗೆ ಒಂದು ಪರ್ಫಾರ್ಮಿಂಗ್ ಆರ್ಟು, ಆ ಥರ ಸಿನಿಮಾ ಕೂಡ ಒಂದು ಪರ್ಫಾರ್ಮಿಂಗ್ ಆರ್ಟ್ ನನ್ನ ದೃಷ್ಟಿಯಲ್ಲಿ. ಹಾಗಾಗಿ ಕಥೆ ಏನು ಹೇಳುತ್ತೆ, ವಸ್ತು ಏನು ಅನ್ನೋದು ಎಷ್ಟು ಮುಖ್ಯವೋ, ವಸ್ತುವನ್ನು ಯಾವ ರೀತಿಯಲ್ಲಿ ಸಾದರಪಡಿಸಲಾಗಿದೆ ಅನ್ನೋದು ಅಷ್ಟೇ ಮುಖ್ಯ. ಈ ಪ್ರದರ್ಶಕ ಕಲೆಗಳಲ್ಲಿ ಅದು ಬಹಳ ಮುಖ್ಯ ನೋಡಿ. ಫಾರ್ಮ್ ಆ್ಯಂಡ್ ಕಂಟೆಂಟು ಎರಡೂ
ಈಕ್ವಲ್ ಇಂಪಾರ್ಟೆನ್ಸ್ ಪಡೀತಾ ಹೋಗುತ್ತೆ. ಹಾಗಾಗಿ ನನಗೆ ಕಥೆ ಮುಖ್ಯ ಅಲ್ಲ, ಕಥಾನಕ ಮುಖ್ಯ. ಸಾಮಾನ್ಯವಾಗಿ ಯಾರು ಬಂದರೆ ಕಥೆನಪ್ಪ ಕೇಳ್ತೀವಿ, ಅಲ್ಲೊಬ್ಬ ಇದ್ದ ಹೀಗಿದ್ದ, ಅವನು ಹಿಂಗಾಯಿತು, ಕೊನೆ ಹಿಂಗೆ ಸತ್ತೋದ, ಅದನ್ನು ಕಟ್ಕೊಂಡು ನಾನೇನಾಗಬೇಕು? ಅದು ಕಥಾನಕ. ಎಲ್ಲಿ ಕಥಾನಕ ಆಗುತ್ತೆ ಅಂದರೆ ಆ ವ್ಯಕ್ತಿ ಯಾವುದೋ ಒಂದರ ಪ್ರತಿನಿಧಿಯಾಗಿ ಕಂಡಾಗ, ಒಂದು ಸಮುದಾಯದ ಪ್ರತಿನಿಧಿಯಾಗಿ ಕಂಡಾಗ, ಒಂದು ಸಮಾಜದ ಪ್ರತಿನಿಧಿಯಾಗಿ ಕಂಡಾಗ, ನನಗೆ ಆ ಏನು ನಡೆಯುತ್ತೋ, ಚೋಮನಿಗೆ ಏನು ನಡೆಯುತ್ತೋ, ಒಂದು ಯಮನಕ್ಕನಿಗೆ ಏನು ನಡೆಯುತ್ತೋ, ಒಂದು ತಾಯಿ ಸಾಹೇಬನಿಗೆ ಏನು ನಡೆಯುತ್ತೋ, ಅದು ಬರೀ ತಾಯಿ ಸಾಹೇಬಗಲ್ಲ, ಅವರು ಒಂದು ಸಮುದಾಯದ ಪ್ರತಿನಿಧಿ ಅಂತ. ಆಗ ಕತೆ ಹೋಗಿ ಕಥಾನಕ ಆಗುತ್ತೆ. ಸೊ ಆ ಪಾತ್ರಗಳ ಮೂಲಕ ನಾವು ಒಂದು ಕಾಲವನ್ನು, ಒಂದು ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ಅದು ಒಂದು ಹಂತ. ಎರಡನೇ ಹಂತ ನನಗೆ ನೀವು ಹೇಳಿದ್ರಲ್ಲ ವಿನ್ಯಾಸ. ಸಿನಿಮಾದಲ್ಲಿ ವಿನ್ಯಾಸ ಬಹಳ ಮುಖ್ಯ. ಸತ್ಯಜಿತ್ ರಾಯ್ ಅವರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ಒಂದು ಪರ್ಫಾರ್ಮಿಂಗ್ ಆರ್ಟಲ್ಲಿ ಬರೀ ಕಂಟೆಂಟ್ ಅಷ್ಟೇ ಮುಖ್ಯ ಅಲ್ಲ, ಅದರ ರಿದಮ್ಮು, ಅದರ ಬ್ಯಾಲೆನ್ಸು, ಅದರಲ್ಲಿರುವಂಥ ಮಧುರ ಧ್ವನಿಗಳು ಅವೆಲ್ಲವೂ ಮುಖ್ಯ ಅಂಥೇಳಿ. ಅದಾಗಬೇಕಾದ್ರೆ ನಮಗೆ ಒಬ್ಬ ನಿರ್ದೇಶಕನಾಗಿ ನಾನು ಕತೆ ಹೇಳುವಕ್ಕೆ ತೆಗೆದುಕೊಂಡಷ್ಟೇ ಶ್ರಮವನ್ನು ವಿನ್ಯಾಸ ಮಾಡೋದಕ್ಕೆ ಕೂಡ ಹೇಳಬೇಕಾಗತ್ತೆ. ಹಾಗಾಗಿ ಪ್ರತಿ ಸಿನಿಮಾ ಮಾಡುವಾಗಲೂ ನನಗೆ ಇದು ಕತೆ, ಈ ಕಥೆಯನ್ನು ಯಾವ ವಿನ್ಯಾಸದ ಮೂಲಕ ನಾನು ಜನರಿಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ನಿಜವಾದ ಕಾಳಜಿ ಆಗ್ತಾ ಹೋಗುತ್ತೆ. ಅದನ್ನು ಸಿನಿಮಾದಲ್ಲಿ ಭಾಳ ವಿಸ್ತೃತವಾಗಿ ಮಾಡಿರ್ತೀವಿ. ಇದು ಎಲ್ಲ ನಿರ್ದೇಶಕರು ಮಾಡಿರ್ತಾರೆ. ಇದನ್ನೇ ಹೇಳಿದ್ದು, ಕಥೆ ಸಿನಿಮಾವನ್ನು ನೋಡುವಾಗ ನಾವು ವಿನ್ಯಾಸವನ್ನೂ ಗಮನಿಸಬೇಕು ಅನ್ನೋದನ್ನು ನಾವು ಎಷ್ಟು ಜನ ಪ್ರೇಕ್ಷಕರು ಗಮನಿಸಿರ್ತಾರೆ ಗೊತ್ತಿರಲ್ಲ. ಇದು ಏರ್ದಾಗ ಏನಾಗುತ್ತೆ ಅಂತಂದರೆ, ಅವ್ರು ಯಾರೋ ಕನಸೆಂಬ ಕುದುರೆಯೋ ಗುಲಾಬಿ ಟಾಕೀಸನ್ನು ನೋಡಿದವರಿಗೆ ಈ ಥರ ಹುಡುಕೋದಾದ್ರೆ ನಾನು ಉಳು ಸಿನಿಮಾದಲ್ಲೂ ಹುಡುಕಬೇಕು ಅನಿಸುತ್ತೆ. ಆಗ ಸಿನಿಮಾ ನೋಡುವ ಕ್ರಮ ಏನಿದೆ ನಮ್ಮದು ಅದು ಬದಲಾಗುತ್ತೆ. ಯಾಕಂದರೆ ಸಾಹಿತ್ಯ ಒಂದು ಓದುವ ಇದು ಪೈಗಳು ಹೇಳಿದಾಗೆ ಅದು ಅಮೂರ್ತದಿಂದ ಮೂರ್ತಕ್ಕೆ ಹುಡುಕುವ ಪ್ರಯತ್ನ ಆಗಿರುತ್ತಲ್ಲ. ಆದರೆ ಸಿನಿಮಾದಲ್ಲಿ ಮೂರ್ತದಿಂದ ಅಮೂರ್ತವನ್ನು ನಾವು ಹುಡುಕ್ತಾ ಇರ್ತೀವಿ. ಮೂರ್ತದಿಂದ ಅಮೂರ್ತ ಹುಡುಕೋದು ಅಂದರೆ ಏನು ಅಂದರೆ, ಸಿನಿಮಾದಲ್ಲಿ ನಾನು ಒಂದು ಮರ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಸಾಹಿತ್ಯದಲ್ಲಿ ಮರ ಅಂತಾರೆ. ನೀವೇನು ಮಾಡ್ತೀರಾ, ನಿಮಗೆ ಸಂಪಿಗೆ ಹೂವು ಇಷ್ಟ ಆಗುತ್ತೆ, ಸಂಪಿಗೆ ಮರ ಅಂತ ತಿಳ್ಕೊತೀರ. ಅವನು ಏನೋ ಮಾವಿನ ಹಣ್ಣು ಇಷ್ಟ ಆಗಿರುತ್ತೆ, ಅವ್ನು ಮಾವಿನ ಮರ ಅಂತ ಗ್ರಹಿಸ್ತಾನೆ. ಅದರ ಮೂಲಕ ಅವನು ಇಡೀ ಕಥಾನಕವನ್ನು ಗ್ರಹಿಸ್ತಾ ಇರ್ತಾನೆ. ಬಟ್ ನನಗೆ ಹಾಗೆ ಹೇಳೋಕ್ಕೆ ಬರಲ್ಲ. ನಾನು ನೋಡಿದ ತಕ್ಷಣವೇ ಅದು ಆಲದ ಮರವೋ, ಮಾವಿನ ಮರವೋ, ಸಂಪಿಗೆ ಮರವೋ ಅನ್ನೋದು ಪ್ರೇಕ್ಷಕನಿಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ನನ್ನ ಬಿಂಬನ ಕ್ರಿಯೆಯಲ್ಲಿಯೇ ಈ ಸಮಸ್ಯೆ ಬರುತ್ತೆ. ಹಾಗಾಗಿ ಯಾವ ಬಿಂಬಗಳು ಇದು ಕೇವಲ ಮಾವಿನ ಮರ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾಗುತ್ತೋ ಆಗ ಬೇರೆ ಒಂದು ಕಥಾನಕವನ್ನು ಹುಡ್ತಾ ಇರುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ ಒಬ್ಬ ಸಿನಿಮಾ ಗ್ರಹಿಸುವಾಗ ಅಂತಂದರೆ, ಹೇಗೆ ಅವನು ಈ ಮೂರ್ತವನ್ನು ದಾಟ್ತಾನೆ ಅನ್ನೋದು, ಅಮೂರ್ತಕ್ಕೆ ಹೋಗ್ತಾನೆ ಅನ್ನೋದು. ಆವಾಗ ಅದು ನಿಜವಾದ ಕ್ರಿಯಾಶೀಲತೆ ಕಾಣ್ತದೆ ಆ ರೀತಿಯ ಕಟ್ಟುವ ಕ್ರಮದಲ್ಲಿ. ಅವು ನಿಜವಾದ ಸಿನಿಮಾ ಆಗ್ತಾ ಹೋಗುತ್ತೆ. ಹಾಗೆ ನೋಡುವಾಗ ನಾವು ಇದರಿಂದ ಯಾವುದರಿಂದ ಡಾನ್ಸ್ನಿಂದ ರಿದಮನ್ನು ತಗೋತೀವಿ, ಮ್ಯೂಸಿಕ್ಕಿಂದ ಲೈವನ್ನು ತಗೋತೀವಿ, ರಂಗಭೂಮಿಯಿಂದ ಅದರ ಇದು ಏನಂತಾರೆ ಇದು ಅಂತ ಏನೋ ಡ್ರಾಮ್ಯಾಟಿಕ್ ಇದು ತಗೋತೀವಿ. ಅದನ್ನೆಲ್ಲ ತಗೊಂಡು ಅದನ್ನು ಒಂದು ಸಿನಿಮ್ಯಾಟಿಕ್ ಇದಾಗಿ ಕನ್ವರ್ಟ್ ಮಾಡ್ತೀವಿ. ಆ ಸಿನಿಮ್ಯಾಟಿಕ್ ಅಂಶ ನಿಜವಾದ ಸಿನಿಮಾ ಆಗಿರುತ್ತೆ. ಅದಕ್ಕಾಗಿ ತುಂಬ ಜನ ಪ್ರೇಕ್ಷಕರಲ್ಲಿ ಏನಿದೆ ಅಂತ, ನಮ್ಮ ಸಿನಿಮಾಗಳ ಬಗ್ಗೆನೂ ಇಂಥ ತುಂಬ ಮಾತುಗಳನ್ನು ಕೇಳಿದ್ದೀನಿ, ಏನಿದೆ ಅಂತ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತ. ಇದಕ್ಕಲ್ಲ. ಆಮೇಲೆ ಸ್ಟೈಲ್ ಅಂತ ಇದ್ದಾಗಲೇ ನಾವು ಶುರು ಮಾಡ್ತೀವಿ, ಯಾವ ಸ್ಟೈಲ್ನಲ್ಲಿ ಅವನು ಪ್ರೇಕ್ಷಕನ ಒಂದು ಸಂವೇದನೆ ಮಾಡೋದಕ್ಕೆ ಹೊಡ್ತಾರೆ, ಸಂವೇದನೆ ಹುಟ್ಟಾಕೋಕ್ಕೆ ಟ್ರೈ ಮಾಡ್ತಾರೆ. ಕೆಲವರು ಅತಿಶಯೋಕ್ತಿಯ ಮೂಲಕ, ನೀವು ಶಬ್ದ ಬಳಸಿದಿರಿ, ಜನಪ್ರಿಯ ಸಿನಿಮಾಗಳಲ್ಲಿ ಅತಿಶಯೋಕ್ತಿಯ ಮೂಲಕ ಹೇಳ್ತಾ ಇರ್ತಾರೆ, ಎಲ್ಲವನ್ನೂ ಉತ್ಪ್ರೇಕ್ಷಿತವಾಗಿ ಹೇಳ್ತಾ ಇರ್ತಾರೆ. ಯಾಕೆ ನಾವು ಅದನ್ನು ಒಪ್ಪೋದಿಲ್ಲ ಅಂತಂದರೆ, ಉತ್ಪ್ರೇಕ್ಷಿತ ಭಾವನೆಗಳು ಬಂದಾಗ ಪ್ರೇಕ್ಷಕರ ಚಿಂತನೆ ಕುಗ್ಗುತ್ತೆ. ಯಾರು ತುಂಬ ಅಳ್ತಿದ್ದಾಗ ನಾವು ಅಳ್ತ್ಬಿಡ್ತೀವಿ, ನಮ್ಮಲ್ಲಿ ಭಾಳ ಕಷ್ಟ ಆಯಿತು ಅಂತ ಹತ್ರ ನಾವು ಅಳ್ತೀವಿ. ಆ ಕ್ಷಣದಲ್ಲಿ ಆ ಭಾವನೆ ಇದೆ ತಕ್ಷಣ ನಮ್ಮನ್ನು ತಟ್ಟುತ್ತೆ. ಆದರೆ ಅದರ ಹಿಂದಿನ ಪಾಲಿಟಿಕ್ಸ್ ನಾವು ಅರ್ಥ ಮಾಡ್ಕೊಳ್ಳೋದು, ಅವ್ನು ಸುಳ್ಳು ಹೇಳ್ತಿರ್ಬೋದು, ಅವನು ಅದನ್ನು ನಮ್ಮ ಭಾವನೆಗಳನ್ನು ಕೆದಕೋದಕ್ಕೆ ಅವನು ಹೇಳ್ತಿರ್ಬೋದು. ಆವಾಗ ಅದನ್ನು ಅನುಮಾನದಿಂದ ನೋಡೋದಿಲ್ಲ. ಸಂಯಮದಿಂದ ಯಾಕೆ ಹೇಳ್ತೀವಿ ಅಂತಂದರೆ, ಪ್ರೇಕ್ಷಕನಿಗೂ ಕೃತಿಗೂ ಮಧ್ಯೆ ಒಂದು ಅಂತರ ಇರಲಿ. ಆಗೇನಾಗುತ್ತೆ ಅಂತಂದರೆ, ನಾನು ಭಾವನೆಗಳ ಓಘದಲ್ಲಿ ಕೊಚ್ಕೊಂಡು ಹೋಗೋದಿಲ್ಲ.
ಅವ್ನು ಹೇಳ್ತಾ ಇರೋದು ಸರಿಯೋ ತಪ್ಪು ಅಂತ ಒಂದು ವಿವೇಚನೆ ಇಟ್ಕೊಂಡೇ ನಾನು ಸಿನಿಮಾ ನೋಡ್ತಿರ್ತೀನಿ, ಇಟ್ಕೊಂಡೇ ಒಂದು ಕಾದಂಬರಿನ ಓದ್ತಿರ್ತೀನಿ, ಇಟ್ಕೊಂಡೇ ಒಂದು ನಾಟಕವನ್ನು ನೋಡ್ತಾ ಇರ್ತೀನಿ. ಹಾಗಾಗಿ ಆ ಹೇಳುವ ಕ್ರಮ ಕೂಡ ನನಗೊಂದು ಪಾಲಿಟಿಕ್ಸ್. ತುಂಬ ಉತ್ಪ್ರೇಕ್ಷಿತವಾಗಿ ಹೇಳಿದಾಗ ನಾನು ಹೇಳೋದು ನೀನು ಕೇಳು ಅನ್ನೋದು ಧಾಟಿ ಇರುತ್ತೆ. ಸ್ವಲ್ಪ ಹಿಡಿದ ಸ್ಥಿಮಿತದಲ್ಲಿ ಹೇಳಿದಾಗ, ಸಂಯಮದಲ್ಲಿ ಹೇಳಿದಾಗ ನನಗಿದು ಅನಿಸಿದೆ, ನಿನಗೂ ಹಾಗೆ ಅನಿಸುತ್ತೇನಪ್ಪ. ಸೊ ಇಲ್ಲಿ ಒಂದು ಸಂವಾದಕ್ಕೆ ನಾವು ಆಸ್ಪದವನ್ನು ಕೊಡ್ತೀವಿ. ನಾನು ಮಾಡುವ ಸಿನಿಮಾ ಅಥವಾ ನಾನು ಮೆಚ್ಚುವ ಸಿನಿಮಾ, ಯಾವ ಸಿನಿಮಾ ಒಂದು ಸಂವಾದವನ್ನು ನನ್ನಿಂದ ನಿರೀಕ್ಷಿಸುತ್ತೋ, ಯಾವ ಸಿನಿಮಾ ಒಂದು ಸಂವಾದಕ್ಕೆ ಒಂದು ಅವಕಾಶವನ್ನು ಕೊಡುತ್ತೋ, ಸ್ಪೇಸ್ ಕ್ರಿಯೇಟ್ ಮಾಡುತ್ತೋ, ಅಂಥ ಸಿನಿಮಾವನ್ನು ನಾನು ಇಷ್ಟಪಡ್ತೇನೆ. ಹಾಗಾಗಿ ಆ ಥರದ ಕಟ್ಟುವ ಕ್ರಮವನ್ನು ಮಾಡ್ತಾ ಹೋಗ್ತೇನೆ. ಹಾಗಾಗಿ ಸಿನಿಮಾ ವ್ಯಾಖ್ಯಾನ ಮಾಡುವಾಗ ಅದನ್ನೂ ನಾವು ಗಮನಿಸಬೇಕಾಗತ್ತೆ. ಇವನ್ನ ಕಟ್ಟುವ ನೆಲೆ ಯಾವುದು? ಕರೆಕ್ಟ್. ಆ ವಿನ್ಯಾಸಗಳು ವೈಚಾರಿಕವಾಗಿ ಆಡಿಯನ್ಸ್ನ ಕನೆಕ್ಟ್ ಮಾಡಬೇಕು. ವೈಚಾರಿಕವಾಗಿ ಅಲ್ಲ, ಹೌದು, ವೈಚಾರಿಕವಾಗಿಯೂ ಎಲ್ಲೋ ಎಡ್ವರ್ಡ್ ಬುಲೋ ಹೇಳ್ತಾರಲ್ಲ ಸೈಕಿಕ್ ಡಿಸ್ಟೆನ್ಸ್ ಅಂತ, ಬಹುಶಃ ಆ ಥರ. ಪೈ ಸರ್, ಈ ಪ್ಯಾರಲಲ್ ಸಿನಿಮಾಗಳು ಈಗ ನೀವು ಸುಮಾರು 1975ರಿಂದ 2020ರವರೆಗಿನ ಒಂದು ದೊಡ್ಡ ಟೈಮ್ ಪೀರಿಯಡ್ಡಿನ ಸಿನಿಮಾಗಳನ್ನು ತಗೊಂಡು ಡಿಸ್ಕಸ್ ಮಾಡಿದ್ದೀರ. ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಆಡಿಯನ್ಸ್ ಬೇಸ್, ಎಸ್ಪೆಷಲಿ ಈ ಥರ ವೈಚಾರಿಕವಾಗಿಯೂ ಕನೆಕ್ಟ್ ಆಗಬಲ್ಲಂತಹ ಸಿನಿಮಾಗಳ ಆಡಿಯನ್ಸ್ ಬೇಸು ತುಂಬ ವಿಶಾಲವಾಗಿದೆ, ತುಂಬ ಹೆಚ್ಚಿನ ಜನಗಳನ್ನು ಒಳಗೊಳ್ತಾ ಇದೆ ಈಗ ಅಂತ ನನಗನ್ಸುತ್ತೆ. ಈಗ ಇಲ್ಲಿ ಪ್ರೇಕ್ಷಕರನ್ನೇ ನೋಡಿದ್ರೆ ತುಂಬ 18-20ರಿಂದ ಹಿಡಿದು ನನ್ನ ಹಿಂದಿನ ಜನ್ರೇಷನ್ನಿನ ಜನಗಳವರೆಗೆ ಎಲ್ಲರನ್ನ ಒಳಗೊಂಡಿದೆ. ಸೊ ಆ ಆಡಿಯನ್ಸ್ ಬೇಸ್ ಹೆಚ್ಚುತ್ತಾ ಹೋದಾಗೆ ಇಂತಹ ಸಿನಿಮಾಗಳನ್ನು ಕಟ್ಟುವ ರೀತಿ ಅಥವಾ ಚಿತ್ರಕಥೆಯ ರೀತಿನ ಹೇಗಾದರೂ ಬದಲಾಯಿಸ್ಕೊಳ್ಬೇಕಾದ್ರೆ ಹೇಗೆ? ಪ್ರತಿಯೊಂದು ಕಲೆಯು ನವನವೀನವಾಗಿರ್ತದೆ, ಅದು ಬದಲಾವಣೆ ಆಗ್ತಾನೇ ಇರುತ್ತೆ. ಹಾಗೆ ಸಿನಿಮಾ ಕೂಡ ಆಗುತ್ತೆ. ಸಿನಿಮಾದಲ್ಲಿ ನೀವು ಪ್ರೇಕ್ಷಕರ ವಿಸ್ತರಿಸಿದರು ಅಂತ ಹೇಳೋದಕ್ಕೆ ಮಾತ್ರ ಅದು ಅವರು ಇದನ್ನು ನೋಡ್ತಾರೆ ಅಂತೇಳಿ, ಯಾವುದು ಇದನ್ನು ಗಮನಿಸ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ನಂಬರ್ ಜಾಸ್ತಿ ಆದ ಕೂಡಲೇ ಅವರು ನಂಬರ್ ಯಾಕೆ ಜಾಸ್ತಿ? ಇವತ್ತಿನ ದಿವಸಕ್ಕೆ ಸಿನಿಮಾ ಮಂದಿಯ ಮೇಲೆ ಒಂದು ಮೋಹ ಇದೆ ಜನರಿಗೆ. ಅವರನ್ನೊಂದು ಆದರ್ಶ ಪುರುಷ ಅಥವಾ ಹೀರೋ ಅಂತ ತಿಳ್ಕೊಳ್ತಾರೆ. ಅದರಿಂದಾಗಿ ಜನ ಹೆಚ್ಚಾಗಿ ಬರಬಹುದು. ಆದರೆ ಇಂಥ ಸಿನಿಮಾಗಳನ್ನು ಸ್ಟಡಿ ಯಾರು ಮಾಡಿದ್ದಾರೆ, ಅದರ ಅಧ್ಯಯನ ಯಾರು ಮಾಡಿದ್ದಾರೆ, ಅದರಿಂದಾಗಿ ಅವರನ್ನು ಹೇಗೆ ಮೆಚ್ಕೊಂಡಿದ್ದಾರೆ ಅಂತ ಹೇಳೋದು ಕೂಡ ಮುಖ್ಯ ಆಗುತ್ತಲ್ಲ. ನಿಜ, 75ರಿಂದ ಇಲ್ಲಿಯವರೆಗೆ ಒಂದು ವಿಸ್ತರಣೆ ಆಗಿದೆ. ತುಂಬ ಜನ ಯಂಗ್ಸ್ಟರ್ಸು ಹೆಚ್ಚಾಗಿ ಸಿನಿಮಾವನ್ನು ಈ ಥರ ಗಮನಿಸಲಿಕ್ಕೆ ಶುರು ಮಾಡಿದ್ದಾರೆ ಮತ್ತು ಅವ್ರದ್ದೇ ಆದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಆದರೆ ನೀವು ನೋಡಿ, ನಮ್ಮ ಮೀಡಿಯಾದಲ್ಲಿ ಯಾವುದೋ ಒಂದು ಸಿನಿಮಾ ಬಂದಾಗ ಏನಂತ ಹೇಳಿ ವಿಮರ್ಶೆ ಬರೀತಾರೆ. ಕತೆ ಅರ್ಧ ಪೇಜ್ ಕತೆ ಬರೀತಾರೆ, ಉಳಿದದ್ದಕ್ಕೆ ಅವಳ ಅಭಿನಯ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿ, ಇಷ್ಟರಲ್ಲೇ ಮುಗೀತದೆ. ಅದು ವಿಮರ್ಶೆ ಅಲ್ಲ. ವಿಮರ್ಶೆ ನೀವು ಹುಡುಕಬೇಕಾಗತ್ತೆ, ಅದನ್ನು ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ನಾನು ಮೊದಲೇ ಹೇಳಿದಾಗ ಒಂದು ಸಿನಿಮಾವನ್ನು ಒಂದು ಸರ್ತಿ ಮಾತ್ರ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಆ ಒಂದು ನಮ್ಮ ಒಂದು ದುರದೃಷ್ಟ ಏನಂದರೆ, ಈ ಸಿನಿಮಾ ಬಗ್ಗೆ ನಮ್ಮಲ್ಲಿ ಅದನ್ನು ಪಠ್ಯ ಅಂತೇಳಿ ತಿಳ್ಕೊಂಡು ಶಾಲೆ ಕಾಲೇಜುಗಳಲ್ಲಿ ಇನ್ನೂ ಕೊಟ್ಟಿಲ್ಲ. ಆದರೆ ಆವಾಗ ಏನಾಗುತ್ತೆ ಅಂದರೆ, ಈ ಸಿನಿಮಾ ಸ್ಕೂಲ್ಸ್ ಇದ್ದಾವಲ್ಲ, ಅವರಿಗೆ ಅಂಥದ್ರ ಮೇಲೆ ನಾವು ಅವಲಂಬಿತವಾಗಬೇಕಾಗುತ್ತೆ. ಅಲ್ಲಿ ಕೂಡ ಏನಾಗಿದೆ, ಈಗ ಏನೇ ಒಂದು ಒಳ್ಳೆಯದು ಬರ್ತಾಯಿದ್ರು ಕೂಡ ಅದಕ್ಕೊಂದು ಸಮಾನಾಂತರವಾಗಿ ಬೇರೆ ಥರದ್ದು ಒಂದು ಇದು ಕೂಡ ಬರ್ತದೆ. ಅಲ್ಲಿ ಈಗ ಸಿನಿಮಾ ಸ್ಕೂಲ್ಸ್ನಲ್ಲಿ ಹೆಚ್ಚಾಗಿ ಅಭಿನಯ ಮಾತ್ರ ಕಲಿಸ್ತಾರೆ. ಯಾಕೆಂದರೆ ಅವರಿಗೊಂದು ಮೋಹ ಇರುತ್ತೆ ನೋಡಿ. ಮತ್ತು ಬಂದ ಸ್ಟೂಡೆಂಟ್ಸಿಗೆ ಕೂಡ ತಾನೊಬ್ಬ ಹೀರೋ ಆಗಬೇಕು, ಅಭಿನಯದಲ್ಲಿ ಮೇಲಕ್ಕೆ ಹೋಗಬೇಕು ಅಂತೇಳಿ ಮಾತ್ರ ಇರುತ್ತೆ. ಅಲ್ಲ, ಅಭಿನಯ ಒಂದು ಟೂಲ್ ಅಷ್ಟೇ. ಅದಕ್ಕೆ ಆ್ಯಕ್ಚುಲಿ ರಷ್ಯಾದಲ್ಲಿ ಬಹಳ ಹಿಂದೆನೇ 60ರಲ್ಲಿ ಅಂತ ಕಾಣುತ್ತೆ, ಒಂದು ಎಕ್ಸ್ಪರಿಮೆಂಟ್ ಆಯಿತು. ಒಬ್ಬ ಅತ್ಯಂತ ಹಿರಿಯ ನಿರ್ದೇಶಕ 3 ಚಿತ್ರಗಳನ್ನು ಮಾಡಿದ, ಮತ್ತು ಒಬ್ಬನನ್ನೇ ತೋರಿಸಿದ, ಒಂದೇ ಮುಖವನ್ನು ತೋರಿಸಿದ. ಅಲ್ಲಿ ಒಂದು ಕಡೆ ಬ್ರೆಡ್ ತೋರಿಸಿದ, ಒಂದು ಕಡೆ ಚೂರಿ ತೋರಿಸಿದ, ಇನ್ನೊಂದು ಕಡೆ ಹೆಣ ತೋರಿಸಿದ, ಮತ್ತು ತಕ್ಷಣ ಅವನ ಮುಖ ತೋರಿಸಿದ.
ಜನರಿಗೇನಾಯಿತು, ಅವನು ಒಳ್ಳೆ ನಟ ಕೂಡ, ಅವರಿಗೆ ಚೂರಿ ತುರಿಸ ಅವನ ಮುಖದಲ್ಲಿ ಎಂಥ ಒಂದು ಕ್ರೌರ್ಯ ಇದೆ ಅಂತೇಳಿ, ಬ್ರೆಡ್ದು ಎಂಥ ಒಂದು ಹಸಿವಿದೆ ಅಂತೇಳಿ. ಈ ಥರ ಎಕ್ಸ್ಪರಿಮೆಂಟ್ ಮಾಡಿದ. ಹಾಗೆಯೇ ನಾವು ಬರೀ ಮುಖದಿಂದ ಅಥವಾ ಅವನ ಅಭಿನಯದಿಂದ ಒಂದು ಸಿನಿಮಾ ದೊಡ್ಡದಾಗೋದಿಲ್ಲ. ಒಳ್ಳೆ ನಟ ಭಾಳ ಚೆನ್ನಾಗಿ ಅದನ್ನು ಮಾಡ್ತಾರೆ. ಅದಕ್ಕೊಂದು ಉದಾಹರಣೆ ಕೂಡ ಹೇಳ್ತೀನಿ ನಾನು. ನನ್ನ ಕಣ್ಣಿಗೆ ಇದು ಹೊಡಿತಾ ಇದೆ. ಅದಕ್ಕೊಂದು ಉದಾಹರಣೆ ಕೂಡ ಹೇಳ್ತೀನಿ ನಾನು. ಗುಬ್ಬಿ ವೀರಣ್ಣ ಪ್ರಹ್ಲಾದ ಚರಿತ್ರೆ ಮಾಡ್ತಾಯಿದ್ರು, ನಾಟಕ ಮಾಡ್ತಾಯಿದ್ರು. ಆ ಪ್ರಹ್ಲಾದ ಚರಿತ್ರೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇದ್ದಕ್ಕಿದ್ದಾಗೆ ನರಸಿಂಹ ಉದ್ಭವ ಆಗ್ತಾನೆ ಕಂಬದಿಂದ. ಅಲ್ಲಿ ತನಕ ಎಲ್ಲಿ ನಿನ್ನ ಹರಿ ಅಂತೇಳಿ ಓಡಾಡ್ತಾ ಇದ್ದ ಇದು ಯಾರು ಹಿರಣ್ಯಕಶಿಪು, ನಮ್ಮ ಗುಬ್ಬಿ ವೀರಣ್ಣ, ಅವ ಹೊಡೆದು ಹೊರಗೆ ಬಂದ ತಕ್ಷಣ ಓಡಿ ಹೋಗಿ ಆ ಮಗುವಿನ ಕಣ್ಣು ಮುಚ್ತಾರಂತೆ. ಯಾಕೆಂದರೆ ಹುಡುಗ ಅಂಥೇಳಿ ನೋಡಿ, ಅದು ಆ ನಟನ ಧೀಮಂತಿಕೆ. ಅವನು ಯೋಚನೆ ಮಾಡ್ತಾನೆ, ಅದು ಸ್ಕ್ರಿಪ್ಟ್ನಲ್ಲಿ ಇಲ್ಲ ಇತ್ತು. ಇಂಥ ನಟರನ್ನು ತಗೊಂಡಾಗ ಒಳ್ಳೆಯ ಸಿನಿಮಾ ಆಗ್ಬೋದು. ಅದಿಲ್ಲ ಅಂತ ಆದರೆ ಸಿನಿಮಾ ಇದೇ ಥರ ಸೊರಗುತ್ತೆ. ಅಲ್ಲಿ ಒಂದು ಸಿನಿಮಾ ಸ್ಕೂಲ್ ಮಾಡುವಾಗ ಅದಕ್ಕೆ ಅದರದ್ದೇ ಆದ, ಈಗ FTI ಥರದ್ದು ಅಥವಾ SRFTI ಥರದ್ದು ಅಥವಾ ಇಲ್ಲಿ ಚೆನ್ನೈನಲ್ಲಿರುವಂಥ ಅಂಥ ಒಂದು ಸ್ಕೂಲ್ ನಮ್ಮ ಕರ್ನಾಟಕದಲ್ಲೂ ಬೇಕು ಅಂತ ಹೇಳೋ ಒಂದು ಅಗತ್ಯ ಕಾಣಬೇಕು. ಅದನ್ನು ಹುಟ್ಟಿಸ್ಕೊಳ್ಬೇಕು, ಅದನ್ನು ಆಗಿಸ್ಕೊಳ್ಬೇಕು. ಆವಾಗ ನಮ್ಮಲ್ಲಿ ಒಂದು ಇದು ಬೆಳೀತದೆ ಅಂತೇಳಿ ನನಗೆ ಅನ್ನಿಸ್ತದೆ. ಸಿನಿಮಾ ನೋಡುವ ಸಂಸ್ಕಾರ ಅಂತ ಸಂಸ್ಕಾರ ಕಲ್ಚರ್ ಬೆಳೀತದೆ, ಸಿನಿಮಾ ಕಲ್ಚರ್. ಆ ಮಟ್ಟಿಗೆ ನೋಡಿ, ಈಗ ಮಲಯಾಳಂನಲ್ಲಿ ಅದ್ಭುತವಾದ ಒಂದು ಸಿನಿಮಾ ಕಲ್ಚರ್ ಇದೆ. ಅಲ್ಲಿ ಬರೀ ಟ್ರಿವಾಂಡ್ರಮ್ನಲ್ಲಿ ಮಾತ್ರ ಇಲ್ಲ, ಟ್ರಿಚಿಯಲ್ಲಿದೆ, ಅಲ್ಲ ತ್ರಿಶೂರ್ನಲ್ಲಿದೆ, ಕೊಟ್ಟಾಯಂನಲ್ಲಿದೆ, ಕೊಚ್ಚಿಯಲ್ಲಿದೆ, 10 ಕಡೆಗಳಲ್ಲಿ ಅವ್ರದ್ದು ಸೆಂಟರ್ ಇದೆ. ಇಲ್ಲಿ ಮಾತ್ರ ಇಲ್ಲ. ಆ ಥರ ಬೆಂಗಳೂರಿನಲ್ಲಿ ಮಾತ್ರ ಸಿನಿಮಾ ಕಲ್ಚರ್ ಆಗಬೇಕಂತಿಲ್ಲ. ಹೌದು, ಒಟ್ಟಾರೆ ಆ ಸಿನಿಮಾ ನೋಡುವ, ಸಿನಿಮಾನ ಅರ್ಥೈಸ್ಕೊಳ್ಳುವ ಪರಿ ಬೆಳಿಬೇಕು. ಹಾಗೆ ನೋಡ್ಲಿಕ್ಕೆ ಪೈ ಸರ್ ಒಂದು ಮಾತು ಹೇಳಿದ್ರು, ಅಂದರೆ ಒಂದೇ ಸಲ ನೋಡ್ಬಿಟ್ಟು ನಾವು ಅದನ್ನು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಈ ದಿಸೆಯಲ್ಲಿ ಯೋಚಿಸಿದಾಗ ಇವತ್ತಿನ OTT ಪ್ಲ್ಯಾಟ್ಫಾರ್ಮ್ಗಳು ಯಾವಾಗ ನಿಮಗೆ ಬೇಕಾದ ಸಮಯದಲ್ಲಿ ನಿಮ್ಮ ಅನುಕೂಲಕ್ಕೆ ಸಿನಿಮಾನ ಎಷ್ಟು ಸಲ ಎಷ್ಟು ಬಗೆಯಲ್ಲಿ ಬೇಕಾದರೂ ನೋಡ್ಕೊಳ್ಬಹುದಾದಂಥದ್ದು ವರ ಅಂತ ಕನ್ಸಿಡರ್ ಮಾಡಬಹುದಾ? ಈ ಹೊಸ ತಾಂತ್ರಿಕ ಅನ್ವೇಷಣೆಗಳೇನೇನಿದೆ ಅದು ವರವೇ. ಆದರೆ ಆ ತಾಂತ್ರಿಕ ಅನ್ವೇಷಣೆಗಳನ್ನು ಯಾರು ಬಳಸ್ತಾ ಇದ್ದಾರೆ ಅದು ಶಾಪ ಆಗಿದೆ. ಯಾಕೆಂತಂದರೆ ನೀವು OTT ಬರಲಿ ಏನೇ ಬರಲಿ, ಅದು ಪುನಃ ಯಾವುದನ್ನು ನಾವು ತ್ಯಜಿಸಬೇಕೋ ಅದನ್ನೇ ಮತ್ತೆ ಇದು ಜನಪ್ರಿಯ ಮಾಡ್ತಾ ಇದ್ದಾರೆ. ಪೈಗಳು ಹೇಳಿದರು, 2ನೇ ಸಲ ನೋಡಬೇಕು. ನಾವು ಒಂದು ಪದ್ಯ ಓದಿದರೆ ಅರ್ಥ ಆಗದೆ ಇದ್ದರೆ ಇನ್ನೊಂದು ಸಲ ಓದ್ತೀವಿ. ಒಂದು ಪೇಂಟಿಂಗ್ ಅರ್ಥ ಆಗದೆ ಇದ್ದರೆ ಇನ್ನೊಂದು 10 ನಿಮಿಷ ಜಾಸ್ತಿ ಕೂತ್ಕೊಂಡು ನೋಡ್ತೀವಿ ಅಲ್ವಾ. ಆದರೆ ಸಿನಿಮಾ ಮಾತ್ರ ಒಂದೇ ಸಲಕ್ಕೆ ಅರ್ಥ ಆಗಬೇಕು ಅಂತ ತಿಳ್ಕೊತೀವಿ. ಅಂದರೆ ಗಹನವಾದದ್ದು ಸಿನಿಮಾದಲ್ಲಿ ಹೇಳುವ ಇದು ಬೇಕಾಗಿಲ್ಲ ಅಂತ, ಅಗತ್ಯ ಇಲ್ಲ ಅಂತ ಹೇಳ್ತೀವಲ್ಲ, ಆ ಗ್ರಹಿಕೆಯೇ ತಪ್ಪು. ಸಿನಿಮಾ ಕೂಡ ಸಾಹಿತ್ಯದಷ್ಟೇ ಗಹನವಾದಂಥ ವಿಷಯಗಳನ್ನು ಹೇಳ್ಬೋದು. ಅದಿಲ್ಲದೆ ಇದ್ದರೆ ನಾವೆಲ್ಲವೂ ಹಾಸ್ಯ ಉತ್ಸವ ಮಾಡ್ಕೊಂಡಿರಬೇಕು. ಯಾರೂ ಸೀರಿಯಸ್ ಆದ ಲಿಟ್ರೇಚರ್ ಮಾಡೋಕ್ಕೆ ಇಲ್ಲ. ಯಾಕಂದರೆ ಹಾಸ್ಯ ಕೇಳಿದ ತಕ್ಷಣ ಅರ್ಥ ಬರುತ್ತೆ, ಅದರೊಂದು ಒಳ್ಳೆಯ ಸಾಹಿತ್ಯದಲ್ಲಿ ಅರ್ಥ ಬರೋದಿಲ್ಲ. ಹಾಗೆ ಸಿನಿಮಾದಲ್ಲೂ ಹಾಗೆ ಆಗುತ್ತೆ. ತಕ್ಷಣಕ್ಕೆ ದಕ್ಕಬಹುದಾದಂಥ ಅರ್ಥ ಸಿಗೋದಿದ್ದರೆ ಮತ್ತೊಮ್ಮೆ ನೋಡಲೇಬೇಕಾಗತ್ತೆ. ಕರೆಕ್ಟ್. ಹಾಗಾಗಿ ಸಿನಿಮಾ ಎಷ್ಟು ಡೆನ್ಸ್ ಆಗಿರುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಂತೇಳಿ ಅದು ಸಿನಿಮಾದ ದೋಷ ಅಲ್ಲ, ನೋಡುಗನ ದೋಷ ಅಂತ ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ. ಯಾಕಂದರೆ ನಮ್ಮ ಈ ಸಿಸ್ಟಮ್ನಲ್ಲಿ ಆ ತರಹದ ಒಂದು ಆಲೋಚನೆಯನ್ನು ನಾವು ಇಲ್ಲಿವರೆಗೆ ಜನಕ್ಕೆ ತಲುಪಿಸೋಕ್ಕಾಗಿಲ್ಲ ಅಂತ. ಸರ್, ನೀವು ನಿಮ್ಮ ತಂತ್ರಗಳಲ್ಲಿ ಮಿನಿಮಲಿಸಮ್ ಬಗ್ಗೆ ಮಾತಾಡ್ತೀರಾ. ಮನೆ ಚಿತ್ರದಲ್ಲಿ ನಾನು ಎಲ್ಲದರಲ್ಲೂ ಮಿನಿಮಲಿಸಮ್ ಅಪ್ರೋಚ್ನ ತಗೊಂಡೆ, ವೆರಸ್ ಘಟಶ್ರಾದ್ದದಲ್ಲಿ ನಟನೆಯಲ್ಲಿ ಆ ಮಿನಿಮಲಿಸಮ್ನ ತಗೊಂಡೆ ಅಂತ. ಈ ತಂತ್ರದ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಹೇಳಿ. ಈಗ ಸಿನಿಮಾದಲ್ಲಿ 2 ರೀತಿಯ ಶೈಲಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಸಿನಿಮಾದಲ್ಲಿ ಅಂತಲ್ಲ, ಎಲ್ಲ ಕಲೆಗಳಲ್ಲೂ 2 ರೀತಿಯ ಶೈಲಿಯನ್ನು ಮಾಡ್ತಾ ಹೋಗ್ತೀವಿ. ಒಂದು, ಎಲ್ಲವನ್ನೂ ಸ್ವತಃ ಕೃತಿಯೇ ಹೇಳಿಬಿಡೋದು. ಕನ್ನಡದಲ್ಲೇ ನೀವು ನೋಡಿದರೆ BV ಕಾರಂತರ ಕಟ್ಟುವ ಕ್ರಮ ಆ ಮಾದರಿಯದು, ಶಿವರಾಮ್ ಕಾರಂತರ ಕಟ್ಟುವ ಕ್ರಮ ಆ ಮಾದರಿಯದು,
ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಕಟ್ಟುವ ಕ್ರಮ ಆ ಮಾದರಿ. ಅದಕ್ಕೆ ತದ್ವಿರೋಧವಾದ ಇನ್ನೊಂದು ಕ್ರಮ ಇದೆ. ಅದೇನಂತಂದರೆ ಮಿನಿಮಲಿಸಮ್. ಅಂತಂದರೆ ಯಾವುದು ತೀರಾ ಅಗತ್ಯವೋ ಅಷ್ಟು ಮಾತ್ರ ಹೇಳಿ ಉಳಿದದ್ದನ್ನು ನೋಡುಗನ ಓದುಗನ ಇದಕ್ಕೆ ಊಹೆಗೆ ಇಮ್ಯಾಜಿನೇಷನಿಗೆ ಬಿಡೋದು. ಎರಡರಲ್ಲೂ ಒಂದು ಸತ್ಯ ಇದೆ, ಎರಡರಲ್ಲೂ ಒಂದು ಶಕ್ತಿ ಇದೆ. ಆ ಶಕ್ತಿ ಏನು ಅಂತಂದರೆ ಎಲ್ಲವನ್ನೂ ಹೇಳುವ ಮ್ಯಾಕ್ಸಿಮಲಿಸಮಲ್ಲಿ ಏನಾಗುತ್ತೆ ಅಂತಂದರೆ ಪ್ರೇಕ್ಷಕನನ್ನು ಆಕರ್ಷಿಸೋದು ಸುಲಭ, ಓದುಗನನ್ನು ಆಕರ್ಷಿಸೋದು ಸುಲಭ. ಯಾಕಂತಂದರೆ ಆ ಲೇಖಕನೇ ಹೇಳ್ತಾ ಇರ್ತಾನೆ, ಚಿತ್ರ ನಿರ್ದೇಶಕನೇ ಹೇಳ್ತಾ ಇರ್ತಾನೆ, ಅಥವಾ ಚಿತ್ರಕಾರನೇ ಹೇಳ್ತಾ ಇರ್ತಾನೆ. ಮಿನಿಮಲಿಸಮ್ ಹಾಗಾಗಿರೋಲ್ಲ. ಕೆಲವೊಂದು ಹೇಳ್ತಾನೆ, ಉಳಿದದನ್ನು ನಿಮ್ಮ ಊಹೆಗೆ ಬಿಡ್ತಾನೆ. ಅಂದರೆ ಅಲ್ಲಿ ಪ್ರೇಕ್ಷಕ ಸಿನಿಮಾದ ಜೊತೆಗೆ ಒಂದು ಸಂವಹನಕ್ಕೆ ಸಿದ್ಧನಾಗಬೇಕು. ಅಂದರೆ ಆ ಇಡೀ ಸಂವಹನದಲ್ಲಿ ಒಬ್ಬ ನಿರ್ದೇಶಕ ಎಷ್ಟು ಮುಖ್ಯವೋ ಆ ನೋಡುಗ ಕೂಡ ಅಷ್ಟೇ ಮುಖ್ಯ ಆಗ್ತಾನೆ. ಅವನಿಗೂ ಒಂದು ರೀತಿಯ ಎಚ್ಚರ ಇರಬೇಕು, ಇಲ್ಲದೆ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಆದರೆ ಇದರಿಂದ ಏನಾಗುತ್ತೆ ಅಂದರೆ ಇದರಿಂದ ಸಂವಾದ ಆಗುತ್ತೆ, ಅಲ್ಲಿಂದ ಬರೀ ಒಂದು ಗ್ರಹಿಕೆ ಮಾತ್ರ ಆಗ್ತಾ ಹೋಗುತ್ತೆ. ಸೊ ಗ್ರಾಹಕನನ್ನು ನಾವು ಸೃಷ್ಟಿ ಮಾಡಬೇಕು, ಸಹೃದಯನನ್ನು ಸೃಷ್ಟಿ ಮಾಡಬೇಕು ಅನ್ನೋದು ನಿರ್ಧಾರ ಮಾಡಿದರೆ ಆಗ ಇದು ಕಟ್ಟುವ ಕ್ರಮ ಕೂಡ ನಿರ್ಧಾರ ಆಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ನನಗೆ ಮಿನಿಮಲಿಸಮ್ ಭಾಳ ಇಷ್ಟವಾದ್ದು ಇದೆ. ಯಾಕಂತಂದರೆ ಎಲ್ಲವನ್ನೂ ಹೇಳ್ತಿರೋದಿಲ್ಲ, ಕೆಲವೇ ಅಂಶಗಳ ಮೂಲಕ ನೀವು ಇದನ್ನು ಹೇಳ್ತಾ ಇರ್ತೀರ. ಹಾಗಾಗಿ ನಾನು ಅದರಲ್ಲಿ ಭಾಗಿಯಾಗಬೇಕು, ಇಲ್ಲದಿದ್ದರೆ ನನಗೆ ತಟ್ಟೋದಿಲ್ಲ. ಭಾರತದಲ್ಲಿ ಅಡೂರು ಗೋಪಾಲಕೃಷ್ಣನವ್ರ ಮಾದರಿ, ಅರವಿಂದನವ್ರ ಮಾದರಿ ಅದು. ನಾಟಕದಲ್ಲಿ ನಮ್ಮಲ್ಲಿ ರಘುನಂದನ್ನು, ಪ್ರಸನ್ನ ಅವರು ಬಳಸ್ತಾ ಇದ್ದ ಮಾದರಿ ಮಿನಿಮಲಿಸಮ್. ಸಿನಿಮಾದಲ್ಲಿ ನಾನು ನಮ್ಮ ಕನ್ನಡ ಸಿನಿಮಾದಲ್ಲಿ ಹೆಚ್ಚಿನ ಜನ ಮಿನಿಮಲಿಸಮ್ ಬಳಸಿಲ್ಲ, ನಾನು ಅದನ್ನು ಬಳಸ್ತಾ ಇದ್ದೆ. ಇದು ಎರಡು ಬೇರೆ ಬೇರೆ ರೀತಿಯ ಸಿನಿಮಾ ತಾತ್ವಿಕ ನೆಲೆಗಳು. ಯಾಕಂದರೆ ಒಂದು ವಾದ ಇದೆ, ಆ ವಾದ ಶುರುವಾದದ್ದು ಒಬ್ಬ ಜರ್ಮನ್ ಸಿದ್ಧಾಂತಿಯಿಂದ ಕ್ರಸ್ಯೋರ್ ಅಂತ ಹೆಸರು. ಅವನೇನು ಹೇಳ್ತಾನೆ ಅಂತಂದರೆ ಯಾವ ಉಳಿದ ಎಲ್ಲ ಕಲೆಗಳಿಗೂ ಇಲ್ಲದ ಒಂದು ಶಕ್ತಿ ಸಿನಿಮಾಕ್ಕಿದೆ. ಅದೇನಂತಂದರೆ ನಿಜವನ್ನು ತೋರಿಸುವುದು, ನಿಜವನ್ನು ತೋರಿಸ್ಕೊಡೋದು. ಆದ್ದರಿಂದ ಸಿನಿಮಾ ಕಟ್ಟಿಕೊಡಬೇಕು ಆ ಥರದಲ್ಲಿ ಅಂತ. ಇನ್ನೊಬ್ಬ ಹೇಳ್ತಾನೆ ಅದರಲ್ಲಿ ಒಂದು ದೋಷವೂ ಇದೆ, ಯಾಕಂದರೆ ಅವಾಗ ನೀವು ಪ್ರೇಕ್ಷಕನನ್ನು ನಿಷ್ಕ್ರಿಯನನ್ನಾಗಿ ಮಾಡುತ್ತೀರಾ. ಸೊ ಈಗ ನಾವು ಇಟ್ಸ್ ಅಪ್ ಟು ಯು, ಯಾವುದನ್ನು ಡಿಸೈಡ್ ಮಾಡ್ತೀರಾ. ಸರ್, ಇದೇ ಉತ್ತರದ ಮುಂದುವರೆದ ಭಾಗವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗೆ ರೀಲ್ಸ್ ಯುಗ ನಡೀತಾ ಇದೆ. 30, 60, 120 ಸೆಕೆಂಡ್ಗಳಲ್ಲಿ ಒಂದು ಕತೆ ಹುಟ್ಟಿ ಅದರ ಉಚ್ಛ್ರಾಯವನ್ನು ತಲುಪಿ ಅದು ಡಿಕ್ಲೈನ್ ಆಗಿ ಮುಗಿದು ಹೋಗ್ಬಿಡ್ಬೇಕು. ನನ್ನ ಸಿನಿಮಾ ಮಿತ್ರರು ಅನೇಕರು ಆ 120, 2-3 ನಿಮಿಷಗಳಿಗೆ ಒಂದು ಪಂಚು, ಒಂದು ಟ್ವಿಸ್ಟ್ ಕೊಡಲೇಬೇಕಾದಂಥ ಕಂಪಲ್ಷನ್ನಿಗೆ ಬಿದ್ದುಬಿಟ್ಟಿದ್ದೀವಿ ನಾವು ಅಂತ ಹೇಳೋದನ್ನು ಕೇಳಿದ್ದೀನಿ. ನಿಮ್ಮ ಎಷ್ಟೋ ಸಿನಿಮಾಗಳಲ್ಲಿ ತಾಯಿ ಸಾಹೇಬ ಇರ್ಬೋದು, ಘಟಶ್ರಾದ್ದ ಇರ್ಬೋದು, ಅದೊಂದು ಮಂದಗತಿಯನ್ನು ಉದ್ದೇಶಪೂರ್ವಕವಾಗಿ ನೀವು ಆ ಪೇಸ್ನ ಫಾಲೋ ಮಾಡಿದ್ದೀರಾ. ನಾನು ಪೈಸರ್ನ ಕೇಳಿದಾಗ ಇವತ್ತಿನ ಆಡಿಯನ್ಸ್ ಬೇಸ್ ಬದಲಾಗಿದೆ, ವಿಸ್ತರವಾಗಿದೆ. ಅವರಿಗೆ ಹೊಂದುವ ಹಾಗೆ ಈ ದಿಸೆಯಲ್ಲಿ ನಮಗೇನಾದರೂ ಲಿಮಿಟೇಷನ್ಸ್ ಹುಟ್ಟುತ್ತಾ ಇದೆಯಾ? ನಿಮ್ಮ ಕಥೆ ಕಟ್ಟುವ ವಿನ್ಯಾಸದಲ್ಲಾಗಲಿ, ನಿಮ್ಮ ರೀತಿಯಾಗಲಿ? ಇದು ಸಿನಿಮಾ ಒಂದು ಗ್ರಾಹಕ ಸಂಸ್ಕೃತಿಯ ಎಕ್ಸ್ಟೆನ್ಷನ್ ಆಗಿ ನೋಡಿದರೆ ಇದು ನಿಜ. ಯಾಕಂದರೆ ಗ್ರಾಹಕರನ್ನು ಸೆಳೆಯೋದೇ ಮುಖ್ಯವಾಗುತ್ತೆ. ಸಿನಿಮಾ ಒಂದು ಕಲೆ ಅಂತ ಹೇಳಿದರೆ ಇದು ಸಮಸ್ಯೆ ಆಗೋದಿಲ್ಲ. ಯಾಕಂದರೆ ಕಲೆಯಲ್ಲಿ ತನಗೆ ಏನು ಹೇಳುವ ಅರ್ಜಿದೆಯೋ ಅದನ್ನು ಹೇಳ್ತಾ ಹೋಗ್ತಾನೆ, ತನಗೆ ಯಾವ ರೀತಿಯಲ್ಲಿ ಹೇಳಬೇಕು ಅನಿಸುತ್ತೋ ಆ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಒಬ್ಬ ಲೂಯಿ ಬುನ್ಯುಯೆಲ್ ಅನ್ನೋ ಒಬ್ಬ ನಿರ್ದೇಶಕ ಭಾಳ ಪರಿಣಾಮಕಾರಿಯಾಗಿ ಹೇಳ್ತಾನೆ, ದ ಪೇಸ್ ಆಫ್ ದ ಫಿಲ್ಮ್ ಇಸ್ ದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಫ್ ದ ಫಿಲ್ಮ್ ಮೇಕರ್ ಅಂತ. ಯಾಕೆ ಅಂತಂದರೆ ನೀವು ಘಟನೆಯನ್ನು ಎಷ್ಟು ಯಾವ ನೆಲೆಯಲ್ಲಿ ಗ್ರಹಿಸಬೇಕು ಅನ್ನೋದನ್ನು ನಿರ್ದೇಶಕ ಶ್ರುತಿ ಮಾಡ್ತಾ ಇರ್ತಾನೆ. ಹಾಗಾಗಿ ಅದು ಪಾಲಿಟಿಕ್ಸ್ ಅಂತ. 10 ನಿಮಿಷಕ್ಕೆ ಒಂದು ಪಂಚ್ ಲೈನ್ ಬರಬೇಕು, 1 ನಿಮಿಷಕ್ಕೆ ಒಂದು ಪಂಚ್ ಲೈನ್ ಬೇಕು, 10 ನಿಮಿಷಕ್ಕೆ ಒಂದು ಟ್ವಿಸ್ಟ್ ಬರಬೇಕು ಅನ್ನೋದಿದೆಯಲ್ಲ, ಅದು ಹೊರಗಿನವರು ಯಾವುದೋ ಮಾರ್ಕೆಟ್ ಎಕಾನಮಿ ನಿಮ್ಮ ಮೇಲೆ ಹೇರ್ತಿರುವಂಥ ಒಂದು ನಿಬಂಧನೆ.
ಅದು ನಿಜ ಆಗಿರಬೇಕಾಗಿಲ್ಲ. ಈಗ ಕುವೆಂಪು ಅವರಿಗೆ ಇಷ್ಟೇ ಪುಟದಲ್ಲಿ ಬರೀಬೇಕಿತ್ತು ಅಂದ್ರೆ ಅವ್ರು ಮಲೆಗಳ ಮದುಮಗಳು ಎಲ್ಲ ಬರೀತಿದ್ರು, ಬರೀತಾನೆ ಇರಲಿಲ್ಲ. ಅವ್ರು ಯಾಕಂತ ಬೃಹತ್ ಕಾದಂಬರಿ ಬರೆದ್ರು ಅಂತಂದರೆ ಆಗಿನ ಕಾಲದಲ್ಲಿ ಇದು ಬಂದ್ಬಿಟ್ಟಿತ್ತು, ಬೃಹತ್ ಕಾದಂಬರಿಗಳ ಯುಗ ಮುಗಿದೋಗಿದೆ ಅಂತ. ಆದರೆ ಅವ್ರು ಯಾಕೆ ಬರೆದ್ರು? ಯಾಕೆಂದರೆ ಅವ್ರಿಗೆ ಹೇಳುವಷ್ಟು ಗರ್ಜಿತ್ತು, ಹೇಳುವಷ್ಟು ವಿಷಯ ಇತ್ತು. ಹಾಗಾಗಿ ಅದನ್ನು ಹೇಳೋದಕ್ಕೆ ನೀವು ನೋಡಿ, ಈಗ ಒಂದು ತಾಳಮದ್ದಲೇ ಆಯಿತು, ಒಂದು ಸಣ್ಣ ವಿಷಯವನ್ನು ಎಷ್ಟೊತ್ತು ಎಳೆದ್ರು. ಯಾಕಂದರೆ ಎಷ್ಟು ವಿವರವಾಗಿ ನಿಮಗೆ ಶೂರ್ಪನಖಿಯ ಸಮಸ್ಯೆಯನ್ನು ಹೇಳಿದರು, ಏನೋ ಅವಳ ಆಶೋತ್ತರಗಳನ್ನೆಲ್ಲ ಅವರು ಬಿಂಬಿಸಿದರು. ಅದು ನಾನು ಒಂದು ಕ್ಷಣದಲ್ಲೂ ಹೇಳ್ಬಿಡ್ಬೋದಲ್ವ. ನಾವು ಕಥೆಗಳು ಹೇಳುವಾಗ ಅಷ್ಟೇ ಹೇಳುತ್ತಾನೆ, ಆ ಶೂರ್ಪನಖಿಗೆ ಲಕ್ಷ್ಮಣನ ಮೇಲೆ ವ್ಯಾಮೋಹ ಬಂತು, ಅದು ರಾಮನ ಮೇಲೆ ಇದು ಬಂತು, ಲಕ್ಷ್ಮಣ ಅವ್ರ ಮೂಗ್ ಕತ್ತರಿಸ್ತಾರೆ. ಅದಕ್ಕೆ ಎಷ್ಟೊತ್ತು ಬೇಕು? ಬಟ್ ಯಾಕೆ 1 ಗಂಟೆ ಎಳೆದ್ರು ಅವರು ಅಂದರೆ ಆಗ ಶೂರ್ಪನಖಿಯ ಮನಸ್ಸಿನಲ್ಲಾಗ್ತಿರೋ ಎಲ್ಲ ಭಾವನೆಗಳನ್ನು ಹೇಳಿ. ಹಾಗೆ ಒಂದು ಘಟನೆ ನಡೆದರೆ ಅದರ ಹಿಂದೆ ಎಷ್ಟರ ಮಟ್ಟಿಗೆ ಸಾಮಾಜಿಕ ಸಂದರ್ಭಗಳಿತ್ತು, ಸಾಮಾಜಿಕ ಒತ್ತಡಗಳಿತ್ತು ಅಂತ ಹೇಳಿದಾಗ ಸಿನಿಮಾ ಆಟೋಮೆಟಿಕಲಿ ಚಿಕ್ಕ ಬೆಳೀತಾ ಹೋಗುತ್ತೆ. ಬಹುಶಃ ಬಿಂಬನದ ಮೂಲಕ ರೀಲ್ಸ್ ಆಡಿಯನ್ಸ್ನ ವಾಪಸ್ ನಾವು ಸಿನಿಮಾ ಕಡೆಗೆ ಕರ್ಕೊಂಡು ಬರ್ಬೋದು ಅನ್ನೋ ಒಂದು ಆಶಾವಾದನ ನೀವು ಕಟ್ಕೊಡ್ತಾ ಇದ್ದೀರಾ ಸರ್. ಇದು ನೀವು ನಿಮ್ಮ ಸಿನಿಮಾಗಳಲ್ಲಿ ಸರ್ ಪ್ರತಿಯೊಂದು ಇದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಶ್ನೆನ ಕೇಳ್ತಾರೆ. ಬಣ್ಣಗಳ ಬಗ್ಗೆ ನೀವು ವೆರಿ ಪರ್ಟಿಕ್ಯುಲರ್, ಆರಿಸಿ ಇಂಥ ಬಣ್ಣಗಳು ಈ ವರ್ಣ ಸಂಯೋಜನೆ ಇಂತಿಂಥ ಭಾವಗಳನ್ನು ಪ್ರಚೋದಿಸುತ್ತೆ, ಹುಟ್ಟಿಸುತ್ತೆ ಅನ್ನೋ ಇದರಲ್ಲಿ ಕೀನಾಗಿ ನೀವು ಅದ್ರ ಬಗ್ಗೆ ವರ್ಕ್ ಮಾಡ್ತೀರಾ. ಅದು ಎಷ್ಟರ ಮಟ್ಟಿಗೆ ಆಡಿಯನ್ಸ್ನ ಸಿನಿಮಾಗೆ ಕನೆಕ್ಟ್ ಮಾಡುತ್ತೆ? ಅನೇಕ ವೇಳೆ ನಾವು ಈ ಥರ ಸಿಂಪ್ಲಿಸ್ಟಿಕ್ ಆದ ಇದನ್ನು ಅಭಿಪ್ರಾಯಗಳನ್ನು ತಡೆದ್ಬಿಡ್ತೀವಿ, ಜನಕ್ಕೆ ಇಷ್ಟ ಆಗಿಲ್ಲ ಅಂತ. ಮಾನದಂಡ ಏನು? ಹೇಗೆ ನಾವು ಡಿಸೈಡ್ ಮಾಡೋದು ಅರ್ಥ ಆಗಿಲ್ಲ ಅಂಥೇಳಿ? ಅರ್ಥ ಆಗೇ ಆಗುತ್ತೆ. ಹೇಳೋಕ್ಕಾಗದೇ ಇರ್ಬೋದು, ಅವರು ನಿಮ್ಮಷ್ಟು ಎಕ್ಸ್ಪ್ರೆಸಿವ್ ಆಗದೆ ಇರ್ಬೋದು, ಅಥವಾ ಅವರಿಗೆ ಅನುಭವಕ್ಕೆ ಬಂದಿರ್ಬೋದು, ಗೊತ್ತಿಲ್ಲದೇನೆ. ನಾನು ಆ ಪುಸ್ತಕದಲ್ಲೇ ಬರೆದಿದ್ದೇನೆ, ಒಂದು ವಿವಾಲ್ಡಿಯ ಒಂದು ಸಂಗೀತವನ್ನು ವ್ಯಾಖ್ಯಾನ ಮಾಡ್ತಾ ನಮಗೆ ವಿದ್ಯಾರ್ಥಿಗಳಾದ ನಮಗೆ ಅದರ ಸೌಂದರ್ಯವನ್ನೇ ಗೊತ್ತಾಗಿರಲಿಲ್ಲ, ಬಟ್ ವಿ ಆಲ್ ಎಂಜಾಯ್ಡ್ ಇಟ್. ಆಮೇಲೆ ಯಾವಾಗ ಪ್ರೊಫೆಸರ್ ಅದರ ಸ್ಟ್ರಕ್ಚರ್ ಹೇಳ್ತಾ ಹೋದರು ಆವಾಗ ಇನ್ನೊಂದು ಮುಖ ಅರ್ಥವಾಗ್ತಾ ಹೋಯಿತು. ಹಾಗಾಗಿ ನಾವು ಅನುಭವವನ್ನು ಡೌಟ್ ಮಾಡುವ ಅಗತ್ಯವೇ ಇಲ್ಲ, ಅನುಭವ ಆಗುತ್ತೆ. ಸಿನಿಮಾಕ್ಕೆ ಏನು ಸಮಸ್ಯೆ ಅಂತಂದರೆ ಇದು ಒಂದು ಮಾರ್ಕೆಟ್ ಎಕಾನಮಿಯಿಂದ ಇದಾಗ್ತಿದ್ದೋ ಮಾಧ್ಯಮ. ಆದ್ದರಿಂದ ನಮ್ಮ ಅಭಿಪ್ರಾಯಗಳನ್ನು ನಮ್ಮ ಇದನ್ನು ಅದು ರೂಪಿಸ್ತಾ ಇರುತ್ತೆ. ಒಂದು ಸಿನಿಮಾ ಹೀಗಿರಬೇಕು, ಒಂದು ಸಿನಿಮಾದಲ್ಲಿ ಇಷ್ಟು ಇರಬೇಕು, ಆ ನಟನೆ ಮಾಡಬೇಕು, ಈ ಹಾಡೇ ಇರಬೇಕು ಅಂತ. ಅದು ಸಿನಿಮಾಕ್ಕೆ ಹೇರಿದ ಇದು, ಸಿನಿಮಾ ಮಾಧ್ಯಮಕ್ಕೆ ಹೇರಿದ ಅಂಶಗಳೇ ಹೊರತು ಸಿನಿಮಾ ಮಾಧ್ಯಮದ ಇದಲ್ಲ. ಹಾಗಾಗಿ ಅನೇಕ ವೇಳೆ ಆ ಪ್ರೇಕ್ಷಕನಿಗೆ ಯಾವುದೋ ಬೇರೆ ನಿರೀಕ್ಷೆ ಇಟ್ಕೊಂಡ್ಬರ್ತಾನೆ. ಅವನಿಗೆ ಈ ಥರದ ಸಿನಿಮಾಗಳ ಎಕ್ಸ್ಪೋಸ್ ಮಾಡ್ತಾ ಹೋದರೆ ಅವನ ಅಭಿರುಚಿ ಬದಲಾಗುತ್ತೆ ಅನ್ನೋದನ್ನು KV ಸುಬ್ಬಣ್ಣವರು ಜನಸ್ಪಂದನ ಅನ್ನೋ ಕಾರ್ಯಕ್ರಮದ ಮೂಲಕ ತೋರಿಸ್ಕೊಟ್ರು. ಯಾವಾಗ ನಾವು ಹೇಳ್ತೀವೋ ಹಳ್ಳಿಗರಿಗೆ ಅರ್ಥವಾಗೋದಿಲ್ಲ, ರೈತಾಪಿ ಜನಗಳಿಗೆ ಅರ್ಥವಾಗೋದಿಲ್ಲ, ಅವ್ರಿಗೆ ಎಲ್ಲ ಕ್ಲಾಸಿಕ್ಸ್ ತಗೊಂಡು ಅವ್ರಿಗೆ ತೋರಿಸಿ ನೋಡು, ಅವರು ನಿಮ್ಮಷ್ಟೇ ಬುದ್ಧಿವಂತಿಕೆಯಿಂದ ಅದನ್ನು ಗ್ರಹಿಸ್ತಾರೆ. ಎಂಜಾಯ್ ಅಂತ ಹೇಳಲ್ಲ, ಗ್ರಹಿಸ್ತಾರೆ ಅಂತ ಹೇಳ, ಪ್ರತಿಕ್ರಿಯಿಸ್ತಾರೆ, ಗ್ರಹಿಸ್ತಾರೆ, ಅನುಭವಿಸ್ತಾರೆ ಅಂತ ತೋರಿಸ್ಕೊಟ್ರು. ಸೊ ಹಾಗಾಗಿ ಇದನ್ನು ಸರಳೀಕರಣವನ್ನು ನಾನು ಒಪ್ಪೋದಿಲ್ಲ. ಸರ್, ಒಂದು ಕೊನೆ ಪ್ರಶ್ನೆ. ನೀವು ಘಟಶ್ರಾದ್ದದಲ್ಲಿ ಕಾರಂತರ ಚಂಡೆ ಮ್ಯೂಸಿಕ್ಕಿಗೆ ರೆಸ್ಪಾಂಡ್ ಮಾಡ್ತಾ ಅದು ತುಂಬ ವಾಚ್ಯ ಆಯಿತು ಅಂತ ನನಗನ್ನಿಸ್ತು ಅಂತ ಹೇಳಿದ್ರಿ. ಅದೇ ಅರ್ಥದ ಇನ್ನೂ ಕೆಲವು ಕಡೆ ತೀರಾ ವಾಚ್ಯವಾಗಿ ಬಿಡೋದನ್ನು ನೀವು ಅವಾಯ್ಡ್ ಮಾಡ್ತೀರಾ ಅಂತ. ಎಟ್ ದ ಸೇಮ್ ಟೈಮ್ ಹಸೀನಾದಲ್ಲಿ ಕೆಳಗಡೆ ಬಂದು ಬೋರ್ಡೇ ಹಾಕ್ಬಿಡ್ತಾರೆ, ಇವರು 500 ರೂಪಾಯಿ ಸಂಬಳಕ್ಕೆ ಒಪ್ಕೊಂಡ್ರು ಅಂತ. ಅದು ಕಾಂಟ್ರಡಿಕ್ಷನ್ ಆಗಲಿಲ್ವಾ? ಯಾವ ಥರದಲ್ಲಿ ಅದು ಸಿನಿಮಾದ ಓಘಕ್ಕೆ ಸಹಾಯ ಮಾಡ್ತು? ಅವುಗಳನ್ನು ಹಾಗೇನೂ ನೀವು ಹೇಳಬಹುದಿತ್ತಲ್ಲ. ವಾಚ್ಯ ಅಂದರೆ ಆರ್ಸಲ್ಲ, ಎಕ್ಸ್ಪ್ಲಿಸಿಟ್ ಅನ್ನೋ ಅರ್ಥದಲ್ಲಿ. ಈಗ ಚಂಡೆ ಹಾಕಿದಾಗ ಆ ಸಂದರ್ಭಕ್ಕಾದ ಇದನ್ನು ಎಕ್ಸ್ಪ್ಲಿಸಿಟ್ಟಾಗಿ ಹೇಳ್ತದು, ಅಗತ್ಯ ಇರಲಿಲ್ಲ ಅಂತ ನಾನು ಹೇಳಿದ್ದು. ಯಾಕಂದರೆ ಗೋದಕ್ಕ ಇಡೀ ಅಗ್ರಹಾರಕ್ಕೆ ಸಾರ್ಕೊಂಡು ಹೋದ್ರು ಒಂದು ನೀವು ಚಂಡ ಹಾಕಿ ಹೇಳೋ ಅಗತ್ಯ ಇರಲಿಲ್ಲ, ಯಾಕಂದರೆ ದೃಶ್ಯದಲ್ಲಿ ಇದೆ. ಆ ಅರ್ಥದಲ್ಲಿ ಎಕ್ಸ್ಪ್ಲಿಸಿಟ್ ಆಯಿತು ಅಂತ. ಇಲ್ಲಿ ಹಸೀನಾ ಬಂದಾಗ ಅಲ್ಲಿ ಕಥೆಯ ಓಘಕ್ಕೆ ಬ್ರೇಕ್ ಬೇಕು ಅನ್ನೋ ಕಾರಣಕ್ಕೆ, ಅಂದರೆ ನೋಡುವ ಸಿನಿಮಾ ಆ ಕ್ಷಣದಲ್ಲಿ ಓದುವ ಸಿನಿಮಾವಾಗಿ ಬದಲಾಯಿತು ಅನ್ನೋದು ಬರೆದಿದ್ದೀನಿ.
ಸೊ ದೇರ್ ಬೈ ಒಂಥರದ ಏಲಿನೇಷನ್ ಸಾಧ್ಯವಾಗುತ್ತೆ ಸಿನಿಮಾದ ಜೊತೆಗೆ ಅಂತ. ಅದು ಒನ್ ಆಫ್ ದ ಏಲಿನೇಷನ್ ಟೆಕ್ನಿಕ್ ಆಫ್ ಏಲಿನೇಷನ್. ಅಂದ್ರೆ ಅಮೋಘದಿಂದ ತಪ್ಪಿಸ್ಕೊಂಡು ಹೊರಗೆ ಬಂದು ಮತ್ತೆ ತಿರ್ಗಾ ಒಳಗೆ ಹೋಗುವ. ಅಲ್ಲಿ ಏನಾಗುತ್ತೆ, ಹಸೀನಾ ತುಂಬ ಮೆಲೋಡ್ರಾಮಾ ಇರುವಂಥ ಸಿನಿಮಾ. ನಾವು ಒಟ್ಟಾರೆ ಹೇಳ್ತಾ ಹೋದರೆ ನೀವು ಇನ್ನಷ್ಟು ಎಮೋಷನಲ್ ಆಗ್ತೀವಿ, ಇನ್ನಷ್ಟು ನಮ್ಮ ಸಂವೇದನೆಯನ್ನು ಕುಂಠಿತಗೊಳ್ತಾ ಹೋಗುತ್ತೆ. ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಲ್ಲೇ ಬ್ರೇಕ್ ಮಾಡಿ ಈ ಥರದ ಬೇರೆ ಟೆಕ್ನಿಕ್ ಉಪಯೋಗಿಸ್ತೀವಿ. ಇದ್ದಕ್ಕಿದ್ದಾಗೆ ಫ್ರೀಸ್ ಮಾಡ್ತೀನಿ, ಇದ್ದಕ್ಕಿದ್ದಾಗೆ ಏನೋ ಕಾರ್ಡ್ಸ್ ಹಾಕ್ಬಿಡ್ತಾನೆ. ಈ ಥರ ಅವರು 4 ಬಾರಿ ಚರ್ಚಿಸಿದರು ಅಂತೀನಿ. ತೋರಿಸ್ಬೋದಿತ್ತು, ಅದ್ರ ಬೇಕಾದ ತೋರಿಸಲ್ಲ. ಯಾಕಂದರೆ ಈ ಥರ ಯಾಕೂಬ್ ಹಸೀನಾಳಿಗೆ 6 ಬಾರಿ ಒದ್ದ ಅಂತ. 6 ಬಾರಿ ಒದ್ದಿದ್ರೂ ಹೆಚ್ಚು ಜನಪ್ರಿಯ ಆಗ್ತಿತ್ತು. ಅದು ನನಗೆ ಬೇಕಾಗಿರಲಿಲ್ಲ. ಅದು ಹೌದು ಸರ್. ಇಂಥದ್ದೊಂದು ತುಂಬ ಕಂಡೆನ್ಸ್ಡ್ ಪುಸ್ತಕ ಹೊರಗೆ ಬರೋದಕ್ಕೆ, ಅಂದರೆ ಇದರಲ್ಲಿ ಕೇಳುವ ಪ್ರಶ್ನೆಗಳಾಗಲಿ, ಅದು ಪ್ರತಿಯೊಂದು ಡೀಟೇಲ್, ನಾನು ಚಿತ್ರದ ಪ್ರತಿಯೊಂದು ನುವಾನ್ಸಸ್ನ ಎತ್ತಿ ತೋರಿಸುವಂತಹ ಪ್ರಶ್ನೆಗಳನ್ನು ಕೇಳಿದ್ದೀರಾ, ಮತ್ತು ಅಷ್ಟೇ ವಿಸ್ತೃತವಾದ ಉತ್ತರಗಳನ್ನು ನೀವು ಕೊಟ್ಟಿದ್ದೀರಾ. ಹಾಗೊಂದು ಜಂಟಿ ಕೆಲಸ ಸುಸಂಬದ್ಧವಾಗಿ ಇಷ್ಟು ಸಾಂದ್ರವಾಗಿ ನಡಿಬೇಕು ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯದ ರ್ಯಾಪೋ ತುಂಬ ಚೆನ್ನಾಗಿರಬೇಕು ಅಂತ. ಈಗ ನಾವು ಆ್ಯಕ್ಟಿಂಗಲ್ಲಿ ಶತ್ರುಗಳ ಪಾತ್ರ ವಹಿಸ್ತಾ ಇದ್ರೂ ಕೂಡ ನನ್ನ ಎದುರಿನಲ್ಲಿ ನನ್ನ ಶತ್ರುವಾಗಿ ನಟಿಸ್ತಾ ಇರೋವಳು ನನ್ನ ಗೆಳತಿಯಾಗಿದ್ದರೆ, ಅವಳ ರಿಯಾಕ್ಷನ್ಗಳ ರೀತಿ ನನಗೆ ಗೊತ್ತಿದ್ದರೆ ಇಬ್ಬರ ನಟನೆಯೂ ಹೆಚ್ಚು ಕಳೆಗಟ್ಟುತ್ತೆ ಅಂತ ಅಂದ್ಕೊಳ್ತೀವಿ. ಸೊ ನಿಮ್ಮಿಬ್ಬರ ರ್ಯಾಪೋ ಚೆನ್ನಾಗಿರೋದ್ರಿಂದ ಅದು ಹರಳುಗಟ್ಟಿ ಇಂಥದ್ದೊಂದು ಪುಸ್ತಕ ಸಾಧ್ಯ ಆಯಿತು ಅಂತ. ಅದ್ರ ಬಗ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಾನು ಮೊದಲೇ ಹೇಳಿದ್ದೆಲ್ಲ, 15 ವರ್ಷದಿಂದ ಇವ್ರ ಜೊತೆಯಲ್ಲಿದ್ದೇನೆ ನಾನು. ಈ ಥರದ ಒಂದು ಪುಸ್ತಕ ಬೇರೆ ಇಂಗ್ಲೀಷ್ನಲ್ಲಿ ಬಂದಿದೆ. ಈ ಥರ ಅಂದರೆ ಈ ಡೈರೆಕ್ಟರ್ ಆನ್ ಡೈರೆಕ್ಟರ್ಸ್ ಅಂತ ಹೇಳಿ ತುಂಬ ಪುಸ್ತಕಗಳು ಬಂದಿದ್ದಾವೆ. ಅದನ್ನು ನನಗೆ ಓದಲಿಕ್ಕೆ ಕೊಟ್ಟಿದ್ರು. ಬರೀ ಹೇಳೋದು ಮಾತ್ರ ಅಲ್ಲ, ಸಿನಿಮಾಕ್ಕೆ ಸಂಬಂಧಿಸಿದ ಎಲ್ಲ ಲಿಟ್ರೇಚರನ್ನು ನನಗೆ ಕೊಡ್ತಾಯಿದ್ರು. ಆ ಮಟ್ಟಿಗೆ ನಾನೊಬ್ಬ ಸುದೈವಿ. ಹಾಗೆ ಕೊಡ್ತಾ ಇರುವಾಗ ಈ ಡೈರೆಕ್ಟರ್ ಆನ್ ಡೈರೆಕ್ಟರ್ಸ್ ಅಂತ ಹೇಳಿ ಸೀರೀಸ್ ಕೂಡ ಕೊಟ್ಟಿದ್ರು. ಅದನ್ನು ನೋಡಿದಾಗ ಇದನ್ನು ಕನ್ನಡದಲ್ಲೂ ಯಾಕೆ ಮಾಡಬಾರ್ದು, ನಿಮ್ಮಿಂದಲೇ ಯಾಕೆ ಶುರು ಮಾಡಬಾರ್ದು ಅಂಥೇಳಿ ನೀವು ಅದನ್ನು ಹೇಳಿ ಸಾಧಾರಣ 2 ವರ್ಷ ಒಂದು ಅನುಮಾನದಲ್ಲೇ ಇದ್ವಿ ನಾವು. ನಿಜ ಹೇಳ್ಬೇಕಂದ್ರೆ ಅಕ್ಷರ ಬರೆದಿಲ್ಲ ಆಗ, ಗೊತ್ತದು. ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ, ಯಾರಿಗೆ ಬೇಕ್ರಿ. ಈಗ ಏನಂದರೆ ಹೆಚ್ಚಾಗಿ ಕಮರ್ಷಿಯಲ್ ಸಿನಿಮಾಗಳತ್ತನೇ ಜನ ಹೋಗ್ತಾ ಇರುವಾಗ ನಮ್ಮಂಥ ಪ್ಯಾರಲಲ್ ಸಿನಿಮಾ ಮಾಡೋರಿಗೆ ಅವರಿಗೆ ಇದರ ಹಿಂದಿನ ಕಷ್ಟ ಸುಖ ಪ್ರಯತ್ನಗಳು ಎಲ್ಲ ಯಾಕೆ ಬೇಕಾಗುತ್ತೆ, ಯಾರಿಗೆ ಅದರಿಂದ ಇಂಟ್ರೆಸ್ಟ್ ಬರುತ್ತೆ ಅಂತ ಸುಮಾರು 2 ವರ್ಷ ಹಾಗೇ ತಳ್ಳಿದ್ವಿ, ಏನೂ ಬರೆದಿಲ್ಲ. ಆಮೇಲೆ ನಾನು ಸ್ವಲ್ಪ ಒತ್ತಾಯ ಮಾಡಿದೆ, ನೋಡಿ ಗಿರೀಶ್, ಇದು ಇಂಥ ಬುಕ್ ಅಗತ್ಯ ಇದೆ, ನಮ್ಮ ಜನರು ಓದಿದ ಮೇಲೆ. ಈಗ ನೋಡಿ, ಈ ಬುಕ್ ಈಗ ಸಾಧಾರಣ 300 ಪುಟ ಇದೆ. ಸಾಧಾರಣ 80ಕ್ಕಿಂತ ಹೆಚ್ಚು ಚಿತ್ರಗಳಿದ್ದಾವೆ ಇದರಲ್ಲಿ. ಮತ್ತು ಇಷ್ಟಾಗಿ ಭಾಳ ಕಮ್ಮಿ ದುಡ್ಡಿಟ್ಟಿದ್ದಾರೆ. ಆ್ಯಕ್ಚುಲಿ ಏನಾಗಿದೆ, ವೀರಲೋಕ ಪ್ರಕಾಶನದವರು ಇದನ್ನು ಹಾಕ್ತೇನೆ ಅಂತ ಹೇಳಿದಾಗ, ನಾವು ಇದೇ ಥರ ಬುಕ್ ಬರಬೇಕು ಅಂತೇಳಿ ಹೇಳಿದಾಗ ಅವರು ಇದಕ್ಕೆ ಸಾಧಾರಣ ಒಂದು 600 ರೂಪಾಯಿ ಬೆಲೆ ಇಡಬೇಕಾದಿತ್ತು ಅಂತ ಹೇಳಿದ್ರಾಯ್ತು. ನಾವು ಹೇಳಿದ್ವಿ ಇಲ್ಲ, ಸಾಧ್ಯ ಇಲ್ಲ, 300-350 ಇಟ್ಟರೆ ಮಾತ್ರ ನಾವು ಇದನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳಿದರು. ಸೊ ಹಾಗೆ ನಾವು ಮತ್ತೆ ಶುರು ಮಾಡಿದ್ವಿ, ನಮ್ಮ ಕೆಲಸ ಶುರು ಮಾಡಿ ಸಾಧಾರಣ 8 ತಿಂಗಳು ತೊಗೊಂಡಿದ್ದೇವೆ ನಾವು ಇದನ್ನು ಬರೀಲಿಕ್ಕೆ. ನಾನು ಅವ್ರ ಮನೆಗೆ ಹೋಗ್ತಿದ್ದೆ, ಇಲ್ಲ ಅವ್ರು ನನ್ನ ಮನೆಗೆ ಬರ್ತಾಯಿದ್ರು. ಒಂಥರ ಬೆಳಗ್ಗೆ ಕೂತ್ರೆ ಸಂಜೆ ತನಕನೂ ಬರೆದು ಅದನ್ನು ಮತ್ತೆ ತಿದ್ದಿ ಹೀಗೆ ಆ ಪ್ರಶ್ನೆಗೆ ಇದು ಉತ್ತರನ ಅಥವಾ ಈ ಉತ್ತರಕ್ಕೆ ಈ ಪ್ರಶ್ನೆ ಸರಿಯಾ ಅಂತ ಹೇಳೋದೆಲ್ಲ ಗಮನಿಸಿ. ಉದ್ದೇಶ ಏನಂತ ಹೇಳಿದರೆ, ಸಿನಿಮಾ ನೋಡೋದು ಕಾಣೋದು ಇದನ್ನು ಒಂದು ಪಠ್ಯ ಪುಸ್ತಕದ, ಅದಕ್ಕಾಗಿ ನಾನು ಹೇಳಿದ್ದು ಇದು ಹುಡುಗರಿಗೆ, ಸಿನಿಮಾ ಸ್ಟೂಡೆಂಟ್ಸಿಗೆ ಹೆಚ್ಚು ಉಪಯೋಗ ಆಗುತ್ತೆ ಅಂಥೇಳಿ. ನಮ್ಮಲ್ಲಿ ಏನಾಗುತ್ತೆ, ಏನಾದ್ರು ಸ್ವಲ್ಪ ಕಷ್ಟ ಇದ್ದರೆ ಅದನ್ನು ಬದಿಗೆ ಸರಿಸಿ ನಾವು ಸುಲಭ ಇದ್ದದನ್ನೇ ಆರಿಸ್ಕೊಳ್ತೀವಿ ಅಲ್ವಾ. ಅದಲ್ಲ, ಕಷ್ಟ ಇದ್ದದನ್ನು ಅದು ಯಾಕೆ ಕಷ್ಟ ಅಂತ ಹುಡ್ಕೊಂಡು ಹೋಗೋಣ, ಕಲಿಯೋಣ ಅದರಿಂದ ಅಂತ ಹೇಳೋ ಒಂದು ಉದ್ದೇಶದಿಂದ ಇದನ್ನು ಬರೀಲಿಕ್ಕೆ ಶುರು ಮಾಡಿದ್ವಿ. 8 ತಿಂಗಳು ಅದಕ್ಕಾಗಿ ಒದ್ದಾಡಿದ್ವಿ. ಪುಣ್ಯಕ್ಕೆ ಆ ಟೈಮ್ನಲ್ಲಿ ಇವರು ಯಾವುದೂ ಸಿನಿಮಾ ಮಾಡ್ತಿರ್ಲಿಲ್ಲ, ಇಲ್ಲದೇ ಇದ್ರೆ ನನಗೆ ಅರ್ಧದಲ್ಲಿ ಕೈ ಬಿಡ್ತಿದ್ರು. ಹೌದು. ಮತ್ತು ನಾನು ಅವ್ರಿಗೆ ಹೇಳಿದೆ, ಇವರು ನೋಡಿ 14 ಫುಲ್ ಲೆಂತ್ ಫೀಚರ್ ಫಿಲ್ಮ್ ಮಾಡಿದ್ದಾರೆ, ಒಂದು ಟೆಲಿಫಿಲ್ಮ್ ಮಾಡಿದ್ದಾರೆ, ಅಂದರೆ ಬೇರೆ ಮಾಡಿದ್ದಾರೆ, ಒಂದು ಟೆಲಿಫಿಲ್ಮ್, ಒಂದು ಶಾರ್ಟ್ ಫಿಲ್ಮ್. ಅವರು ಶಾರ್ಟ್ ಫಿಲ್ಮ್ ಬೇರೆನೂ ಮಾಡಿದ್ದಾರೆ. ಆದರೆ ಅವರಿಗೆ FTIನಲ್ಲಿ ಅವರು ಡಿಪ್ಲೊಮಾ ಫಿಲ್ಮ್ ಇತ್ತು, ಅದಕ್ಕೆ ಅವರಿಗೆ ಪ್ರೆಸಿಡೆಂಟ್ ಅವಾರ್ಡ್ ಕೂಡ ಬಂದಿತ್ತು.
ಅದನ್ನು ತೋರಿಸ್ಬೇಕು ಅಂತೇಳಿ. ಒಂದು 2 ಸಿನಿಮಾಗಳು ನಮ್ಮ ಕೈಯಲ್ಲೇ ಇಲ್ಲ, ಅವ್ರ ಕೈಯಲ್ಲೂ ಇಲ್ಲ. ಬಣ್ಣದ ವೇಷ ಮತ್ತು 3 ದಾರಿಗಳು ಅದರ ಪ್ರಿಂಟೇ ಇಲ್ಲ ಈಗ. ಇಟ್ಸ್ ಔಟ್ ಆಫ್ ಕ್ವೆಶ್ಚನ್. ನೋಡ್ಲಿಕ್ಕೆ ಅವರಿಗೂ ಸಿಗೋದಿಲ್ಲ, ನಮಗೂ ಸಿಗೋದಿಲ್ಲ. ಬಟ್ ಉಳಿದದ್ದೆಲ್ಲ ಸಿಗ್ತಾ ಇತ್ತು. ಅವ್ರು ಹೇಳಿದ ಮೇಲೆ ನಾನು ಮನೆಗೆ ಬಂದು ಮತ್ತೆ ಆ ಸಿನಿಮಾ ನೋಡಿ ಆ ಕ್ಲಿಪ್ಪಿಂಗ್ ನೋಡಿಕೊಂಡು ಗೊತ್ತಾ ಅದರಲ್ಲಿ ಯಾಕೆ ಈ ಥರ ಆಯಿತು, ಆ ಸೌಂಡ್ ಯಾಕೆ ಬಂತು, ಯಾಕೆ ಅದನ್ನಲ್ಲಿ ಕಟ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ಹಸೀನಾದಲ್ಲಿ ಒದ್ದ ಅಂತ ಹೇಳಿ ಬರೀತಾರೆ. ಹೌದು, ಯಾಕೆ ಒದ್ದ ಅಂತ ನೀವು ತೋರಿಸ್ಲಿಲ್ಲ ಯಾಕೆಂದ್ರೆ ಈಗ ಹೇಳಿದ್ರಲ್ಲ, ಜನರಿಗೆ ಇಷ್ಟ ಆಗ್ತಿತ್ತದು. ಒಂದು ಗರ್ಭಿಣಿ ಹೆಂಗಸನ್ನ ಒಬ್ಬ ಕ್ರೂರಿ ಗಂಡಸು ಒದಿತಾ ಇದ್ದಾನೆ. ಅವರ ಸಿನಿಮಾಗಳಲ್ಲೆಲ್ಲ ನೀವು ಗಮನಿಸ್ಬೋದು, ಅವರ ಸಿನಿಮಾಗಳು ಕಣ್ಣೀರಿಳಿಸುವ ಸಿನಿಮಾಗಳಲ್ಲ. ಅದು ವಿಧವೆಯ ಕತೆ ಹೇಳೋದಿದ್ರು, ತಾಯಿ ಸಾಹೇಬನ ದುರಂತವನ್ನು ಹೇಳೋದಿದ್ರು ಕೂಡ ಅದು ನಮ್ಮಲ್ಲಿ ಕಣ್ಣೀರನ್ನು ಇಳಿಸೋದಿಲ್ಲ. ಅಲ್ಲೆಲ್ಲ ಅವರು ಕಟ್ ಮಾಡಿಬಿಡ್ತಾರೆ. ಅದೇ ಥರ ಈ ಹಿಂಸೆಯನ್ನು ವೈಭವೀಕರಿಸೋದಿಲ್ಲ. ಇದೆಲ್ಲ ಪ್ರಯತ್ನಗಳು, ಇದೆಲ್ಲ ಕಲೆಗಾಗಿ ಬೇಕಾದ ಅಂಶಗಳು. ಅದನ್ನು ಬಿಟ್ಬಿಟ್ಟು ಇದು ನಿಧಾನ ಇದೆ, ಇದು ನಮಗೆ ಇದರಿಂದ ಏನು ಮನರಂಜನೆ ಸಿಗೋದಿಲ್ಲ ಅಂತ ಸೈಡಿಗೆ ಇಟ್ಟರೆ ಅದರಿಂದ ಏನನ್ನ ನಾವು ದಕ್ಕಿಸ್ಕೋಬೇಕು ಅಂತೇಳೋ ಪ್ರಯತ್ನ ಸುಂದರವಾಗಿ ಇಲ್ಲಿ ಮೂಡಿ ಬಂದಿದೆ. ಸೊ 8 ತಿಂಗಳ ಗರ್ಭ ಸುಖ ಪ್ರಸವದ ನಂತರ ಒಂದು ಸುಂದರ ಶಿಶುವಾಗಿ ಬಿಂಬನದ ರೂಪದಲ್ಲಿ ನಿಮ್ಮ ಮುಂದೆ ಇದೆ. ಇವತ್ತು ನಾನು ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಪ್ರಶ್ನೆ ಕೇಳ್ಬೋದು. ನೀನು ಯಾರು ನನ್ನ ಪ್ರಶ್ನೆ ಕೇಳೋಕ್ಕೆ ಅಂತ ಹೇಳೋಂಗಿಲ್ಲ. ಯಾಕೆ ಅಂದರೆ ರಾಷ್ಟ್ರ ಕಂಡ, ಜಗತ್ತು ಕಂಡ ಅತ್ಯುತ್ತಮ ನಿರ್ದೇಶಕರನ್ನು ನಾನು ಪ್ರಶ್ನೆ ಕೇಳಿದ್ದೀನಿ, ಅವರನ್ನು ಪ್ರಶ್ನೆ ಕೇಳಿದವ್ರನ್ನೂ ನಾನು ಪ್ರಶ್ನೆ ಕೇಳಿದ್ದೀನಿ. ಸೊ ಇಂಥದ್ದೊಂದು ಜಂಬದ ಗರಿಯನ್ನು ನನಗೆ ಚುಚ್ಚಿಕೊಟ್ಟ ಬುಕ್ ಕ್ಲಬ್ಗೆ, ಕಾಸರವಳ್ಳಿ ಸರ್ಗೆ, ಪೈ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ದೀಪಾ. ಈಗ ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದಾರೆ. ಇದೊಂದೇ ಪ್ರಶ್ನೆ, ನಂತರ ಗೋಷ್ಠಿ ಮುಂದುವರಿಯುತ್ತೆ. ಪ್ರಶ್ನೆನ ನೀವು ಫ್ರೇಮ್ಸ್ ಮಾಡ್ತೀರಲ್ಲ ಸರ್, ನನ್ನ ಪಿಕ್ಚರಲ್ಲೂ ನಾನು ಹೇಳಿದ್ದೆ. ನನಗೆ ಆ ಫ್ರೇಮ್ಸನ್ನು ನೀವು ಮುಂಚೆನೇ ಯೋಚನೆ ಮಾಡಿರ್ತೀರಾ ಅಥವಾ ಆನ್ ದ ಸ್ಪಾಟ್ ಬಂದಿರುತ್ತಾ? ಅದು ನನಗೆ ಆವತ್ತಿಂದನೂ ನನಗೊಂದು ಪ್ರಶ್ನೆ ಕೇಳಬೇಕು ಅಂತಿದೆ. ನಮ್ಮ ಫಿಲ್ಮಲ್ಲೇ ನಾನು ಹೇಳಿದ್ದೆ, ನಾನು ಅಲ್ಲೊಂದು ಫ್ರೇಮ್ ಇದೆ ನೀವು ಮಾಡಿದ್ದು 2-3 ಅದು ಹೆಂಗೆ ನಿಮಗೆ ಹೊಡೆದಿತ್ತು ನೇರವಾಗಿ ಹೊಡೆಯಿತಾ ಅಥವಾ ಪ್ರಿಪೇರ್ಡ ಅಂತ ಅಷ್ಟೇ? ಇಲ್ಲ, ಒಂದು ಚಿತ್ರಕಥೆ ಬರೆಯೋದು 1 ನಿಮಿಷ ಅಥವಾ 1 ದಿನ ಅಥವಾ 1 ತಿಂಗಳ ಕೆಲಸ ಅಲ್ಲ. ತಿಂಗಳಾನುಗಟ್ಟಲೆ, ಕೆಲವೊಮ್ಮೆ 8 ದ್ವೀಪ ಬರೆಯೋ ಆಲ್ಮೋಸ್ಟ್ 12 ವರ್ಷ ತಗೊಳ್ತು ಸ್ಕ್ರಿಪ್ಟಿಗೆ. ಆ ಬರೆಯುವಾಗಲೇ ಆ ಪಾತ್ರಧಾರಿಗಳ ಮನಸ್ಸಲ್ಲಿರ್ತಾರೆ, ಯಾರು ಪಾತ್ರ ಮಾಡಿದ್ರೆ ಸೂಟ್ ಆಗುತ್ತೆ, ಎಲ್ಲ ವಿವರಗಳ ನೆನಪಿರುತ್ತೆ. ಅದನ್ನೆಲ್ಲ ಬರ್ಕೋತೀವಿ. ಬರ್ಕೊಂಡಾಗ ರೆಕ್ಕಿ ಅಂತೀವಿ, ಜಾಗ ಹುಡ್ಕೋಕೆ ಹೋಗ್ತೀವಿ. ನಮ್ಮ ಮನಸ್ಸಿನಲ್ಲಿರುವಂಥ ಜಾಗವನ್ನೇ ಹುಡುಕ್ತೀವಿ ನಾವು. ನಿಮ್ಗೆ ನೆನಪಿರ್ಬೋದು, ನಾಯಿ ನೆರಳು ಮನೆ, ಅದು ಒಂದು ಮನೆ ಅಲ್ಲ, 5 ಮನೆಗಳನ್ನು ಸೇರಿಸಿದ್ದೀವಿ. ಒಂದೊಂದು ಮನೆ, ಒಂದೊಂದು ರೂಮ್ ಒಂದೊಂದು ಮನೆಯಲ್ಲಿದೆ. ಯಾಕೆಂತಂದರೆ ಆ ಮನೆ ಆ ವಿವರ ಬೇಕಿತ್ತು. ಒಂದು ಮನೆಯಲ್ಲಿ ಕಿಟಕಿಯನ್ನು ಬಾಗಿಲಾಗಿ ಮಾಡುವಂಥ ಇದಿದೆ, ಇನ್ನೊಂದು ಮನೆಯಲ್ಲಿ ಹಿತ್ತಲು ಕಾಣಿಸ್ತದೆ ಸರಿಯಾದ್ದು, ಇನ್ನೊಂದು ಮುಂಭಾಗ ಇತ್ತು. ಸೊ ಒಂದು ಮನೆಗೂ ಇನ್ನೊಂದು ಮನೆಗೂ ಸುಮಾರು 30 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ದೂರ. ಇಲ್ಲಿಂದ ಈ ಮನೆಯಿಂದ ಹೊರಟವರು ಆ ಮನೆಯಿಂದ ಒಳಗೆ ಬರ್ತಾರೆ. ಅದು ಮನಸ್ಸಲ್ಲಿ ಇಟ್ಕೊಂಡು ಮಾಡಿರ್ತೀವಿ. ಹಾಗಾಗಿ ನಾವು ಬೇಕಾದ ಮನಸ್ಸಲ್ಲಿ ಮೂಡಿದಂಥ ಬಿಂಬಗಳನ್ನು ಹುಡುಕೊಂಡು ನಾವು ದೇಶಾಂತರ ತಿರುಗ್ತಾ ಇರ್ತೀವಿ. ಅದು ಆಕಸ್ಮಿಕ ಅಲ್ಲ, ಅದು ಹುಡುಕಾಟ. ಮನಸ್ಸಲ್ಲಿ ಇದೇ ಬೇಕು ಅಂತ ಹುಡುಕಬೇಕು.